ಟೆನ್ಷನ್ ಟೈಪ್ ಹೆಡೇಕ್ ಇರುತ್ತೆ, ಕಾಫ್ ಹೆಡೇಕ್ ಅಂತ ಇರುತ್ತೆ, ಡಿಫ್ರೆಂಟ್ ಟೈಪ್ಸ್ ಎಕ್ಸಸೈಸ್ ಇಂಡ್ಯೂಸ್ ಹೆಡೇಕ್ ಅಂತ ಇರುತ್ತೆ. ಹಾಗೆ ಟೆಕ್ನಿಕಲಿ ನೋಡ್ಬೇಕಂದ್ರೆ 100-150 ಟೈಪ್ ಹೆಡೇಕ್ಸ್ ಇದೆ. ಮಾತಲ್ಲಿ ತೊದಲು, ಕಣ್ಣಲ್ಲಿ ದೃಷ್ಟಿ ಕರೆಕ್ಟಾಗಿ ಕಾಣಿಸ್ತಿಲ್ಲ, ಒಂದು ಭಾಗ ಕಾಣಿಸ್ತಿಲ್ಲ ನಿಮಗೆ, ಡಬಲ್ ಕಾಣಿಸ್ತಿದೆ, ತಲೆನೋವು ಜೊತೆ ವಾಂತಿ ಬಂದಂಗೆ ಆಗ್ತಿದೆ, ನಡೆಯೋದಕ್ಕೆ ತೊಂದರೆ ಆಗ್ತಿದೆ, ಇಲ್ಲ ಫಿಟ್ಸ್ ಬರೋ ಥರ ಆಯಿತು. ಯಾರೋ ಆಫೀಸ್ ಕಲೀಗ್ಸಲ್ಲಿ ಸ್ಟ್ರೋಕ್ ಆಗಿರುತ್ತೆ, ಅವ್ರಿಗೆ ಸಿಮ್ಟಮ್ ಬಂದಿದ ತಕ್ಷಣ ದ ಥಾಟ್ ಇಸ್ ದ್ಯಾಟ್ ನನಗೇನಾದ್ರು ಆಗ್ಬಿಟ್ರೆ ಏನಪ್ಪ ಅಂತ. ಸರ್ ನಾನು ಊಟ ಮಾಡಲಿಲ್ಲ, ತಲೆನೋವು ಬಂತು, ತುಂಬ ಟ್ರಾವೆಲ್ ಮಾಡಿದೆ, ತಲೆನೋವು ಬಂತು. ಈ ಟೆನ್ಷನ್ ಟೈಪ್ ಹೆಡೇಕಲ್ಲಿ ಇಡೀ ತಲೆ ಒಂಥರ ಕಟ್ ಹಿಡ್ದಂಗೆ ಅನಿಸುತ್ತೆ. ಅದಕ್ಕಂತ ಅವ್ರು 10-20 ಸಾವಿರದ ಟೆಸ್ಟ್ ಮಾಡ್ಕೊಂಡು ಬರ್ತಾರೆ. ದಟ್ ಈಸ್ ನಾಟ್ ವ್ಯಾಲಿಡ್. ತಲೆನೋವು ಮಾತ್ರೆ ತೊಗೊಂಡ್ರೆ ಕಡಿಮೆ ಆಗುತ್ತೆ ಅನ್ನೋದು ಗೊತ್ತು, ಬಟ್ ಆ ಮಾತ್ರೆನ ತುಂಬ ಫ್ರೀಕ್ವೆಂಟಾಗಿ ತೊಗೊಂಡು ಯೂಸ್ ಟು ಆಗಬಾರ್ದು, ಅಡಿಕ್ಟ್ ಆಗಬಾರ್ದು ಆ ಮಾತ್ರೆಗೆ. ತುಂಬ ಓದು ಅಂತ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಅಂದ್ರೂ ಬುಕ್ ಮುಂದೆ ಕೂತಿರ್ತಾರೆ ತುಂಬ ಹೊತ್ತು. ಇಟ್ ಮೇ ಮ್ಯಾನಿಫೆಸ್ಟ್ ಆಸ್ ಹೆಡೇಕ್. ಸ್ಟ್ರೆಸ್ ಅನ್ನೋದು ಇಟ್ಸ್ ನಾಟ್ ಅನ್ಯಾಚುರಲ್ ರೆಸ್ಪಾನ್ಸ್, ಇಟ್ಸ್ ಅ ನ್ಯಾಚುರಲ್ ರೆಸ್ಪಾನ್ಸ್. ಬಟ್ ಅ ಸಸ್ಟೈನ್ಡ್ ಸ್ಟ್ರೆಸ್ ಇಸ್ ಪ್ರಾಬ್ಲಮ್ಯಾಟಿಕ್. ಕೆಲವೊಬ್ರು ಪೇಷಂಟ್ಸ್ ಸ್ಕ್ಯಾನ್ ಮಾಡಿ ನಮ್ಮ ಹತ್ರ ಬರ್ತಾರೆ ರಿಪೋರ್ಟ್ ತೊಗೊಂಡು, ಸರ್ ಎಲ್ಲ ನಾರ್ಮಲ್ ಇದೆ ಅಂದ್ರೂ ತಲೆನೋವು ಆಗ್ತಿದೆ, ಯಾಕೆ ಅಂತ. ಇದ್ದೇ ಇಲ್ಲದೇ ಇದ್ರೆ ನಮಗೆ ಯಾವುದೇ ರೀತಿ ಸಿಂಪ್ಟಮ್ ಇದ್ರೂ ಕೂಡ ಅದು ಹೆಚ್ಚಾಗುತ್ತೆ. ನಮ್ಮ ಪೇರೆಂಟ್ಸ್ ಆಗಲಿ, ನಮ್ಮ ಬ್ರದರ್ ಸಿಸ್ಟರ್ ಯಾರಾದ್ರು ತಲೆನೋವು ಆಗ್ತಿದೆ, ಅಮ್ಮ ಕಾಫಿ ಕೊಡು, ಇದು ಜನರಲ್ ಟ್ರೆಂಡ್. ತಲೆನೋವು ತುಂಬ ಟೈಮಿಂದ ಆಗ್ತಿದೆ ಅಂದರೆ ಸೈನಸ್ ಹೆಡೇಕ್ ಅಂತ ಅದಕ್ಕೆ ಲೇಬಲ್ ಮಾಡಿಬಿಡ್ತಾರೆ. ಟ್ರೀಟ್ಮೆಂಟ್ ತೊಗೊಳ್ಳಲ್ಲ, ಮನೆಯಲ್ಲಿ ಯಾವುದೋ ಆಯಿಂಟ್ಮೆಂಟ್ ಏನೋ ತಲೆಗೆ ಹಚ್ಕೊಂಡು ಪಾಪ ನೋವಲ್ಲಿ ಇದು ಮಾಡ್ತಿರ್ತಾರೆ. ಅದು ಮೈಗ್ರೇನ್ ಆಗಿರುತ್ತೆ. ಇನ್ವೇರಿಯಬ್ಲಿ ಇಟ್ ವಿಲ್ ಬಿ ಮೈಗ್ರೇನ್. ಫಿಸಿಕಲಿ ಮೆಂಟಲಿ ಆ್ಯಕ್ಟಿವ್ ಇರಬೇಕು ಮಕ್ಕಳು. ಆಡೋ ಟೈಮಲ್ಲಿ ಆಡಬೇಕು, ಓದೋ ಟೈಮಲ್ಲಿ ಓದಬೇಕು. ಮಗುದು ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗುತ್ತೆ. ಅವ್ರು ಫೋನ್ ಬಿಟ್ಟು ಬೇರೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ತೋರಿಸಲ್ಲ. ಅವ್ರು ಬೇರೆ ಜನರ ಹತ್ರ ಮುಖ ನೋಡಿ ಮಾತಾಡೋಲ್ಲ. ಈ ಥರ ಕಾಂಪ್ಲಿಕೇಶನ್ಸ್ ಎಲ್ಲ ಬರುತ್ತೆ. ಒಂದು ರಿಟೈರ್ಮೆಂಟ್ ಮೈಂಡ್ ಸೆಟ್ ಬಂದುಬಿಡುತ್ತೆ ಆಫ್ಟರ್ ದ ಏಜ್ ಆಫ್ 65-70. ಓಕೆ, ಸೊಸೆ ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ, ಏನೆಲ್ಲ ಒಂದು ಕಡೆ ಕೂತ್ಕೊಂಡು ಟಿ ವಿ ನೋಡೋದು ಮುಗೀತು. ಆ ಥರ ಇರಬಾರ್ದು. ನಾಟ್ ಎವ್ರಿ ಹೆಡೇಕ್ ಇಸ್ ಡೇಂಜರಸ್, ನಾಟ್ ಎವ್ರಿ ಹೆಡೇಕ್ ಇಸ್ ಬಿನೈನ್. ರಿಲ್ಯಾಕ್ಸೇಷನ್ ಇಸ್ ನಾಟ್ ಯೂಸಿಂಗ್ ಫೋನ್. ನಾವು ಆರಾಮ್ ಕೂತ್ಕೊಂಡು ರಿಲ್ಯಾಕ್ಸ್ ಫೋನ್ ನೋಡ್ತೀವಿ, ದಟ್ ಇಸ್ ನಾಟ್ ರಿಲ್ಯಾಕ್ಸೇಷನ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರುಕ್ಷಾ ಕೋಟ್ಯಾನ್. ಹೆಚ್ಚಿನ ಜನರಿಗೆ ತಲೆನೋವು ಅನ್ನುವಂಥ ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ಅದು ಯಾವ ರೂಪದಲ್ಲಿ ಇರುತ್ತೆ ಅನ್ನೋದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಹಾಗಿದ್ರೆ ಈ ಹೆಡ್ಏಕ್ ಅಥವಾ ನಾವು ತಲೆನೋವು ಅಂತ ಏನು ಕರಿತೀವಿ, ಇದರಲ್ಲಿ ವೆರೈಟಿ ಆಫ್ ತಲೆನೋವು ಇರುತ್ತಾ? ಸೊ ಯಾವ ರೀತಿಯ ತಲೆನೋವನ್ನು ನಾವು ವರಿ ಮಾಡಬೇಕು, ಯಾವುದಕ್ಕೆ ಹೆಚ್ಚು ತಲೆನೇ ಕೆಡಿಸ್ಕೋಬಾರ್ದು? ಸೊ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಚೇತನ್ ಕುಮಾರ್ ಎ, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್, ಸ್ಪರ್ಶ ಹಾಸ್ಪಿಟಲ್, ಸರ್ಜಾಪುರ ರೋಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಹೆಡ್ಏಕ್ ಅಥವಾ ತಲೆನೋವು ಅಂತ ಹೇಳೋದು ಕಾಮನ್ ಆಗಿಬಿಟ್ಟಿದೆ. ಅಂದರೆ ಲೈಕ್ ಅದು ಒಂದು ಪಾರ್ಟ್ ಆಫ್ ಲೈಫ್ ಅನ್ನೋ ಥರದೇ. ಬೆಳಗ್ಗೆ ಒಂದು ಸ್ವಲ್ಪ ತಲೆನೋವು ಇದ್ರೆ ಹೋಗ್ಬಿಡುತ್ತೆ, ಅಥವಾ ಏನೋ ಒಂದು ಸ್ಟ್ರೆಸ್ ಇರುತ್ತೆ ಅಂತ. ಆದರೆ ಯಾವ ರೀತಿಯ ತಲೆನೋವಿನ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು ಅಂತ? ಸೊ ಎಲ್ಲ ತಲೆನೋವು ಒಂದೇ ಅಲ್ಲ ಅಲ್ವಾ? ಸೊ ತಲೆನೋವಿನ ಬಗ್ಗೆ ಹೇಳೋದಾದ್ರೆ, ಸೊ ಹೆಡ್ಏಕ್ ವೆರೈಟಿ ಆಫ್ ಟೈಪ್ಸ್ ಇದೆ ಅಂತ ಹೇಳಿದ್ರೆ, ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ನೋಡಿ. ಫಸ್ಟ್ ಆಫ್ ಆಲ್, ಹೆಡ್ಏಕ್ ಅನ್ನೋದು ಕಾಯಿಲೆ ಅಲ್ಲ. ಹೆಡ್ಏಕ್ ಇಸ್ ಅ ಸಿಂಪ್ಟಮ್ ಅಲ್ಲ. ಈಗ ಜ್ವರ ಇದ್ದಂಗೆ, ಜ್ವರ ಕ್ಯಾನ್ ಬಿ ಮಲೇರಿಯಾ, ಡೆಂಗಿ, ಎನಿಥಿಂಗ್. ಬೇರೆ ಸಮಸ್ಯೆ ಬರೋದಕ್ಕಿಂತ ಮುಂಚೆ ಬರುವಂತ ಸಿಂಪ್ಟಮ್. ಹೆಡ್ಏಕ್ ಇಸ್ ಅ ಸಿಂಪ್ಟಮ್. ಅದಕ್ಕೆ ಕಾರಣಗಳಿರುತ್ತೆ. ಇದನ್ನು ತುಂಬ ಸಿಂಪ್ಲಿಫೈ ಮಾಡಬೇಕು ಅಂದರೆ ಅದನ್ನು 2 ಕ್ಯಾಟಗರಿಗೆ ನಾವು ಡಿವೈಡ್ ಮಾಡ್ಕೊಳ್ತೀವಿ. ಒಂದು ಪ್ರೈಮರಿ ಅಂತ, ಇನ್ನೊಂದು ಸೆಕೆಂಡ್ರಿ. ಸೆಕೆಂಡ್ರಿ ಇಸ್ ಸೆಕೆಂಡ್ರಿ ಟು ಸಮಥಿಂಗ್. ಫಾರ್ ಎಕ್ಸಾಂಪಲ್, ಬ್ರೈನಲ್ಲಿ ಟ್ಯೂಮರ್ ಇತ್ತು, BP ಹೆಚ್ಚಾಗಿತ್ತು, ಬ್ರೈನಲ್ಲಿ ಒಂದು ದೊಡ್ಡ ಕ್ಲಾಟ್ ಆಯಿತು, ಬ್ರೈನಲ್ಲಿ ಪ್ರೆಷರ್ ಹೆಚ್ಚಾಯಿತು. ಇದರಿಂದ ಆಗುವಂಥ ಹೆಡ್ಏಕ್ಗೆ ಸೆಕೆಂಡ್ರಿ ಹೆಡ್ಏಕ್ ಅಂತ ಹೇಳ್ತಾರೆ. ಪ್ರೈಮರಿ ಹೆಡ್ಏಕ್ಗೆ ಕಾರಣ ಇರಲ್ಲ. ಓಕೆ, ಕಾರಣ ಕಾಣಿಸ್ಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್, ನಾನು ಹೇಳಿದಲ್ಲ ಮೈಗ್ರೇನ್, ಇದರಲ್ಲಿ ನೀವು ಯಾವುದೇ ಟೆಸ್ಟ್ ಮಾಡಿ ಎಲ್ಲ ನಾರ್ಮಲ್ ಬರುತ್ತೆ. ಓಕೆ, ಇದರಲ್ಲಿ ನರಗಳದ ಸೆನ್ಸಿಟಿವಿಟಿ ಇಸ್ ಅ ಪ್ರಾಬ್ಲಮ್. ಸೊ ಪ್ರೈಮರಿ ಹೆಡ್ಏಕ್ಸಲ್ಲಿ ಮೈಗ್ರೇನ್ ಇಸ್ ದ ಕಾಮನೆಸ್ಟ್ ಟೈಪ್ ಆಫ್ ಹೆಡ್ಏಕ್. ಅದು ಬಿಟ್ಟು ಟೆನ್ಷನ್ ಟೈಪ್ ಹೆಡ್ಏಕ್ ಇರುತ್ತೆ, ಕಾಫ್ ಹೆಡೇಕ್ ಅಂತ ಇರುತ್ತೆ, ಡಿಫ್ರೆಂಟ್ ಟೈಪ್ಸ್ ಎಕ್ಸಸೈಸ್ ಇಂಡ್ಯೂಸ್ ಹೆಡೇಕ್ ಅಂತ ಇರುತ್ತೆ. ಹಾಗೆ ಟೆಕ್ನಿಕಲಿ ನೋಡಬೇಕಂದ್ರೆ 100-150 ಟೈಪ್ ಹೆಡೇಕ್ಸ್ ಇದೆ. ಬಟ್ ಕಾಮನ್ ಆಗಿ ನೋಡುವಂಥದ್ದು ಮೈಗ್ರೇನ್ ಹೆಡೇಕ್. ಓಕೆ, ಅದು ಬಿಟ್ಟರೆ ಸೆಕೆಂಡ್ರಿ ಹೆಡೇಕ್ಸ್ ಕಾಮನ್ ಆಗಿರುತ್ತೆ. ಈಗ ಸೈನಸೈಟಿಸ್ ಆಗಲಿ, ಟ್ಯೂಮರ್ ಆಗಲಿ, ಕ್ಲಾಟ್ ಆಗಲಿ, ಏನಾದರೂ ಇರಲಿ, ಆಲ್ ದೀಸ್ ಆರ್ ಕಾಸ್ ಆಫ್ ಸೆಕೆಂಡ್ರಿ ಹೆಡೇಕ್ಸ್. ಓಕೆ, ನೀವು ಹೇಳಿದ್ರು ಡಾಕ್ಟರ್, ಈಗ ಟ್ಯೂಮರ್ ಬಂದಾಗಲೂ ಕೂಡ ಹೆಡೇಕ್ ಬರಬಹುದು ಅಂತ. ಸೊ ಡಿಫ್ರೆನ್ಶಿಯೇಟ್ ಮಾಡಬಹುದಾ ನಮಗೆ? ಇದು ಓಕೆ, ಸಿವಿಯರ್ ಕಂಡೀಷನಲ್ಲಿ ಬರುವಂಥ ಹೆಡ್ಏಕ್ ಈ ಥರ ಇರುತ್ತೆ, ಇದರ ಎಕ್ಸ್ಪೀರಿಯನ್ಸ್ ಈ ಥರ ಇರುತ್ತೆ, ನಾರ್ಮಲ್ ಹೆಡ್ಏಕ್ ಇದಕ್ಕಿಂತ ಸ್ವಲ್ಪ ಸ್ಲೈಟ್ ಡಿಫ್ರೆಂಟ್ ಆಗಿದೆ ಅಂತ ಹೇಳೋದಕ್ಕಾಗುತ್ತಾ ಅಂತ? ಓಕೆ, ಇಲ್ಲ, ಅದು ಮಾಡೋಕ್ಕೂ ಹೋಗಬಾರ್ದು. ಓಕೆ, ಯಾಕಂದರೆ ಎವ್ರಿ ಸಿಂಪ್ಟಮ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಇರುತ್ತೆ. ಕೆಲವೊಬ್ಬರಿಗೆ ಮೈಲ್ಡ್ ಹೆಡೇಕ್ ಆದರೆ ತುಂಬ ಪ್ಯಾನಿಕ್ ಆಗಿ, ಕೆಲವೊಬ್ರು ತುಂಬ ಸಿವಿಯರ್ ಪೇಯ್ನ್ ಇರುತ್ತೆ, ಅವ್ರು ರಿಯಾಕ್ಟೇ ಮಾಡಲ್ಲ. ಸೊ ಆ ಸಿಚುವೇಶನ್ ನಾವು ವಿಡಿಯೋ ಅಲ್ಲಿ ಈ ಥರ ಮಾಡಿ ಇದು ಡೇಂಜರಸ್, ಇದು ನಾನ್ ಡೇಂಜರಸ್ ಅಂತ ಹೇಳೋದು ತುಂಬಾ ತಪ್ಪಾಗುತ್ತೆ. ಬಟ್ ಇನ್ ಜನರಲ್ ನಮ್ಮ ಡಿಕ್ಟಮ್ ಏನು ಅಂದರೆ, ಲಾಂಗ್ ಸ್ಟ್ಯಾಂಡಿಂಗ್ ಹೆಡ್ಏಕ್ ಇದ್ದವ್ರಿಗೆ ಇನ್ನೊಂದು ಎಪಿಸೋಡ್ ಆಫ್ ಮೈಲ್ಡ್ ಹೆಡ್ಏಕ್ ಆಯಿತು ಅಂದರೆ ಇಟ್ ಇಸ್ ಟಾಲರಬಲ್. ಓಕೆ,
ಯಾವುದೇ ರೀತಿ ಹೆಡ್ಡೇಕ್ ನಿಮಗೆ ತಡ್ಕೊಳಕ್ಕಾಗ್ತಿಲ್ಲ, ಇಲ್ಲ ನಿಮ್ಮ ಮನಸ್ಸಲ್ಲಿ ಡೌಟ್ ಇತ್ತು. ಈಗ ಇನ್ನೊಂದು ಏನು ಈಗ ಚಾಲೆಂಜಿಂಗ್ ಸಿಚುವೇಶನ್ ಬಂದಿದೆ ಅಂದರೆ, ಏನೇ ಸಿಂಪ್ಟಮ್ ಬಂದರೂ ಜನ ಇಂಟರ್ನೆಟ್ಟಲ್ಲಿ ಓದ್ತಾರೆ ಅವ್ರ ಫೋನಲ್ಲಿ. ಈಗ ಎಲ್ಲ ಬಂದು ಇನ್ನೂ ಸಿಂಪ್ಲಿಫೈ ಆಗಿದೆ, ವಿಲ್ ಗಿವ್ ಯು ಡೈರೆಕ್ಟ್ ಆನ್ಸರ್ಸ್. ಸೊ ಹಾಗಿದ್ದಾಗ ನೋಡಿ, ನೀವು ಕಾಸಸ್ ಆಫ್ ಹೆಡ್ಡೇಕ್ ಅಂತ ಹಾಕಿದ್ರೆ ಅದರಲ್ಲಿ ಮೈಗ್ರೇನ್ ಬರುತ್ತೆ, ಟೆನ್ಷನ್ ಟೈಪ್ ಆಫ್ ಹೆಡ್ಡೇಕ್ ಅಂತ ಬರುತ್ತೆ, ಬಟ್ ಬ್ರೈನ್ ಟ್ಯೂಮರ್ ಕೂಡ ಬರುತ್ತೆ, ಸ್ಟ್ರೋಕ್ ಕೂಡ ಬರುತ್ತೆ. ಸೊ ನಿಮ್ಮ ಮನಸ್ಸು ಜಸ್ಟ್ ಬ್ರೈನ್ ಟ್ಯೂಮರ್ ಮತ್ತು ಸ್ಟ್ರೋಕ್ನ ಕ್ಯಾಚ್ ಆನ್ ಮಾಡಿಕೊಂಡು ತುಂಬ ಟೆನ್ಸ್ ಆಗಿಬಿಡುತ್ತೆ. ಅವ್ರು ಮಲಗಿರ್ತಾರೆ, ಸಡನ್ಲಿ ಥಾಟ್ ಬರುತ್ತೆ, ಎಚ್ಚರ ಆಗುತ್ತೆ. ಸೊ ಇಷ್ಟೆಲ್ಲ ಮಾಡ್ಕೊಂಡಿರೋದಕ್ಕಿಂತ ನಿಮಗೆ ಯಾವುದೇ ಒಂದು ಸಿಂಪ್ಟಮ್ ಬಂತು, ತಲೆನೋವು ಇದೆ, ಇಫ್ ಯು ಆರ್ ನಾಟ್ ಶ್ಯೂರ್, ಜಸ್ಟ್ ಒಂದ್ಸಲ ಡಾಕ್ಟರ್ನ ವಿಸಿಟ್ ಮಾಡಿ. ಎವ್ರಿ ಟೈಮ್ ಇನ್ಫ್ಯಾಕ್ಟ್ ನ್ಯೂರಾಲಜಿಸ್ಟ್ ಕಡೆ ಹೋಗ್ಬೇಕು ಅನ್ನೋದು ಇಲ್ಲ, ಮನೆ ಹತ್ರ ಜನರಲ್ ಫಿಸಿಷಿಯನ್ ಹತ್ರ ಹೋಗಿ ಇವ್ಯಾಲ್ಯೂಯೇಟ್ ಮಾಡಿಕೊಂಡ್ರು ಸಾಕು. ಬೇಸಿಕ್ ಏನು ಅವ್ರು BP ಚೆಕ್ ಮಾಡ್ತಾರೆ, ಒಂದಿಷ್ಟು ಬೇಸಿಕ್ ಟೆಸ್ಟ್ ಮಾಡಿ ನೋಡ್ತಾರೆ, ನಿಮಗೆ ಎಲ್ಲ ಓಕೆ ಇದ್ದರೆ ದೆನ್ ಫರ್ದರ್ ಟೆಸ್ಟ್ ಇಸ್ ನಾಟ್ ರಿಕ್ವೈರ್ಡ್ ಆ್ಯಂಡ್ ಯು ಆರ್ ಆಲ್ಸೋ ಅಟ್ ಈಸ್ ಅಲ್ಲ. ನಿಮಗೆ ಏನೋ ಆ ಸ್ಟ್ರೆಸ್ ಅನ್ನೋದು ಹೋಗಿಬಿಡುತ್ತೆ. ಕೆಲವೊಬ್ಬರಿಗೆ ಇದು ಯಾಕೆ ಇಂಪಾರ್ಟೆಂಟ್ ಆಗಿದೆ ಅಂದರೆ, ಈಗ ನಾವು ನ್ಯೂಸಲ್ಲಿ ನೋಡ್ತಿದ್ವಿ, ಸಡನ್ಲಿ ಜನ ಕೊಲ್ಯಾಪ್ಸ್ ಆಗಿ ಹೋಗ್ತಾರೆ, ಯಾರೋ ಆಫೀಸ್ ಕಲೀಗ್ಸಲ್ಲಿ ಸ್ಟ್ರೋಕ್ ಆಗಿರುತ್ತೆ, ಅವ್ರಿಗೆ ಸಿಂಪ್ಟಮ್ ಬಂದಿದ ತಕ್ಷಣ ದ ಥಾಟ್ ಇಸ್ ದ್ಯಾಟ್ ನನಗೇನಾದ್ರು ಆಗ್ಬಿಟ್ರೆ ಏನಪ್ಪ ಅಂತ. ಬಟ್ ಸಮ್ಹೌ ಅವರು ಡಾಕ್ಟರ್ ಹತ್ರ ಹೋಗೋದನ್ನು ಅವಾಯ್ಡ್ ಮಾಡ್ತಿರ್ತಾರೆ, ಸ್ವಲ್ಪ ಒಳಗೆ ಸ್ಟ್ರಗಲ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಇಟ್ಸ್ ಬೆಟರ್ ನಿಮ್ಮಾಗಿ ನೀವು ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋಕೆ ಟ್ರೈ ಕೂಡ ಮಾಡೋಕ್ಕೆ ಹೋಗಬೇಡಿ. ಒನ್ಸ್ ಗೆಟ್ ಯುವರ್ ಸೆಲ್ಫ್ ಇವ್ಯಾಲ್ಯೂಯೇಟೆಡ್. ಓಕೆ, ಹಾಗಿದ್ರೆ ಕಾಮನ್ ಆಗಿ ಬರುವಂಥ ತಲೆನೋವಿಗೆ ರೀಸನ್ಸ್ ಏನಾಗಿರುತ್ತೆ ಡಾಕ್ಟರ್? ಕಾಮನ್ ಆಗಿ ಅಂದರೆ, ಈಗ ನಾನು ನಾನ್ ಡೇಂಜರಸ್ ಹೆಡ್ಡೇಕ್ ಬಗ್ಗೆ ಮಾತಾಡ್ತೇನೆ. ಕಾಮನ್ ಆಗಿ ಅಂದರೆ ತುಂಬ ವರ್ಷದಿಂದ ಇರುಗಳ ಹೆಡ್ಡೇಕ್ ಬಗ್ಗೆ ಮಾತಾಡ್ತೇನೆ. ಒಂದು ಮೈಗ್ರೇನ್ ಹೆಡ್ಡೇಕ್ ಅಂತ, ಅದು ಸಾಕಷ್ಟು ತುಂಬ ಕಾಮನ್ ಆಗಿರುತ್ತೆ. ಓಕೆ, ಇದು ಆ ಪೇಷಂಟ್ಗೆ ಕೂಡ ಗೊತ್ತಿರುತ್ತೆ. ಯೂಶಲಿ ಸ್ಕೂಲ್ ಡೇಸ್, ಕಾಲೇಜ್ ಡೇಸಿಂದ ಶುರುವಾಗುವಂಥ ಹೆಡ್ಡೇಕ್ ಇದು. ಅದಕ್ಕೊಂದಿಷ್ಟು ಟ್ರಿಗರ್ಸ್ ಇರುತ್ತೆ. ಸರ್ ನಾನು ಊಟ ಮಾಡಲಿಲ್ಲ, ತಲೆನೋವು ಬಂತು, ತುಂಬ ಟ್ರಾವೆಲ್ ಮಾಡಿದೆ, ತಲೆನೋವು ಬಂತು, ಇದು ಒಂದು. ಇನ್ನೊಂದು ಟೆನ್ಷನ್ ಟೈಪ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಓಕೆ, ನಾವು ಮೈಗ್ರೇನ್ ಆಗಲಿ ಹೇಳಿದಾಗೆ ಒಂದು ಭಾಗದಲ್ಲಿ ಮಾತ್ರ ನೋವಿರುತ್ತೆ. ಈ ಟೆನ್ಷನ್ ಟೈಪ್ ಹೆಡ್ಡೇಕಲ್ಲಿ ಇಡೀ ತಲೆ ಒಂಥರ ಕಟ್ ಹಿಡ್ದಂಗೆ ಅನಿಸುತ್ತೆ. ಸೊ ಇದು ತುಂಬ ಕಾಮನ್ ಟೈಪ್ ಆಫ್ ಹೆಡ್ಡೇಕ್. ಇದು ಅಷ್ಟೇ ತುಂಬ ವರ್ಷದಿಂದ ಇರುತ್ತೆ. ಏನೋ ಸ್ಟ್ರೆಸ್ಫುಲ್ ಸಿಚುವೇಶನ್ ಆಯಿತು ಅಂದರೆ ಈ ಥರ ತಲೆನೋವು ಬರುತ್ತೆ. ಇದು ಬಿಟ್ಟು ಬೇರೆ ಇನ್ನೊಂದು ಏನಂದರೆ, ಕಣ್ಣಿನ ತೊಂದರೆ ಇದೆ ಅಂದ್ಕೊಳ್ಳಿ, ಯಾರಿಗಾದರೂ ವಿಷನ್ ಪ್ರಾಬ್ಲಮ್ ಇದೆ, ಅವ್ರು ತುಂಬ ಸ್ಟ್ರೈನ್ ಮಾಡಿ ಓದೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅದು ಕಂಟಿನ್ಯೂ ಆಗಿ ತಲೆನೋವು ಬರುತ್ತೆ. ಕೆಲವೊಬ್ಬರಿಗೆ ಹೊಸದಾಗಿ BP ಶುರು ಆಗುತ್ತೆ, ಅದರಿಂದನೂ ತಲೆಯ ಹಿಂಭಾಗದಲ್ಲಿ ಯೂಶಲಿ ನೋವು ಬರುತ್ತೆ. ಸೊ ಹಾಗಾಗಿ ಡಿಫ್ರೆಂಟ್ ಟೈಪ್ ಆಫ್ ಹೆಡ್ಡೇಕ್ದು ಡಿಫ್ರೆಂಟ್ ಸಿಂಪ್ಟಮ್ ಇರುತ್ತೆ. ಕೆಲವೊಬ್ಬರಿಗೆ ಎಕ್ಸಸೈಸ್ ಇಂಡ್ಯೂಸ್ಡ್ ಹೆಡ್ಡೇಕ್ ಅಂತ ಇರುತ್ತೆ. ತುಂಬ ವಿಗರಸ್ ಎಕ್ಸಸೈಸ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಮಾತ್ರ ತಲೆನೋವು ಬರುತ್ತೆ. ಸೊ ಅಗೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಡ್ಡೇಕ್ ಇರುತ್ತೆ. ಕೇಸ್ ಟು ಕೇಸ್ ನಾವು ಅದನ್ನ ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಓಕೆ, ಈಗ ಹಿಂಭಾಗದಲ್ಲಿ ತಲೆನೋವು ಬಂತು ಅಂತ ಹೇಳಿದಾಗ ವರಿ ಮಾಡಬೇಕಾಗುತ್ತಾ ಅಂತ? ಅಂದ್ರೆ ಕೆಲವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಯಾರೋ ಬಂದು ಹೊಡೆದಿರೋ ತರ ಫೀಲ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಆ ಥರ ಏನಾದರೂ ವರಿ ಮಾಡಬೇಕಾ ಹೇಗೆ ಅಂತ? ಹೌದು, ನನ್ನ ಕೇಳಿದ್ರೆ ಎನಿ ನ್ಯೂ ಆನ್ಸೆಟ್ ಹೆಡ್ಡೇಕ್, ನಿಮಗೆ ಮುಂಚೆಯಿಂದ ತಲೆನೋವು ಇದ್ದಿದ್ದೇ ಇಲ್ಲ, ಒಂದೇ ಸಲ ತಲೆನೋವು ಶುರು ಆಗಿದೆ, ಎಸ್ಪೆಷಲಿ ಹಿಂಭಾಗದಲ್ಲೆಲ್ಲ ಶುರು ಆಯಿತು ಅಂದರೆ ಡಾಕ್ಟರ್ನ ವಿಸಿಟ್ ಮಾಡೋದು ಬೆಟರ್. ಒಂದ್ಸಲ BP ಚೆಕ್ ಮಾಡಿಸ್ಕೊಳ್ಳೋದು ಬೆಟರ್. ಓಕೆ, ದಿಸ್ ದ ಬೇರೆ ಮಿನಿಮಮ್ ನೀವು ಮಾಡುವಂಥದ್ದು. ಓಕೆ, ದ ಬೆಸ್ಟ್ ಥಿಂಗ್ ಈಸ್ ನ್ಯೂರಾಲಜಿಸ್ಟ್ ಹತ್ರ ಹೋಗಿ ಡೀಟೇಲ್ ಆಗಿ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದು ಬೆಟರ್, ನ್ಯೂ ಆನ್ಸೆಟ್ ಇದ್ದರೆ. ಓಕೆ, ಏನೂ ಇಲ್ಲ, ಒಂದು ಮನೇಲಿ ಒಂದು BP ಮೆಷಿನ್ ಇದೆ, ಅಟ್ಲೀಸ್ಟ್ BP ಆದರೂ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ದೀಸ್ ಆರ್ ವೆರಿ ಸಿಂಪಲ್ ವೇಸ್ ಆಫ್ ಟ್ರೀಟಿಂಗ್. ಓಕೆ, ಕೆಲವೊಬ್ರು ಏನು ಮಾಡ್ತಾರೆ, ಹೆಡ್ಡೇಕ್ ಅಂತ ಇಂಟರ್ನೆಟಲ್ಲಿ ನೋಡ್ತಾರೆ, ಅದು ಇದು, ಅವರು ಟ್ರೀಟ್ಮೆಂಟ್ ಸ್ಕ್ಯಾನ್ ಕೂಡ ಮಾಡ್ತಾರೆ. ನಾವು ಈ ನಡುವೆ ಆಕ್ಸೆಸ್ ಈಸಿ ಆಗಿಬಿಟ್ಟಿದೆ. ಓಕೆ, ನಿಮಗೆ ತಲೆನೋವಿದೆ, ಸ್ಕ್ಯಾನ್ ಮಾಡಿಸ್ಬೇಕಂತ ಅನಿಸ್ತು, ನೀವು ಸ್ಕ್ಯಾನ್ ಸೆಂಟರ್ಗೆ ಹೋಗಿ CT ಸ್ಕ್ಯಾನ್ ಮಾಡಿ, MRI ಮಾಡಿ ಅಂತ ಹೇಳಿದ್ರೆ ಮಾಡ್ತಾರೆ ಅಲ್ಲ. ಸೊ ಕೆಲವೊಬ್ರು ಪೇಷಂಟ್ಸು ಸ್ಕ್ಯಾನ್ ಮಾಡಿ ನಮ್ಮ ಹತ್ರ ಬರ್ತಾರೆ ರಿಪೋರ್ಟ್ ತೊಗೊಂಡು, ಸರ್ ಎಲ್ಲ ನಾರ್ಮಲ್ ಇದೆ ಅಂದರೂ ತಲೆನೋವು ಆಗ್ತಿದೆ, ಯಾಕೆ ಅಂತ. ಓಕೆ, ನಾವು ಏನು ಮಾಡ್ತೀವಿ, ವಿ ಚೆಕ್ ದ BP ಫಸ್ಟ್ ಟು ಸ್ಟಾರ್ಟ್ ವಿತ್. ಅಫ್ಕೋರ್ಸ್ ವಿ ಡೂ ಡೀಟೇಲ್ಡ್ ಎಕ್ಸಾಮಿನೇಷನ್. BP 200/100 ಇರುತ್ತೆ. ಸೊ ಅಲ್ಲೇ ಅವ್ರ ಕಾಸ್ ಆಫ್ ಹೆಡ್ಡೇಕ್ ನಮ್ಗೆ ಗೊತ್ತಾಯಿತು. BP ಮೆಡಿಸಿನ್ ಕೊಟ್ವಿ, ಸಿಂಪಲ್ ಪೇನ್ ಕಿಲ್ಲರ್ ಕೊಟ್ವಿ, ಹೆಡ್ಡೇಕ್ ಸರಿ ಹೋಯ್ತು. ಅದಕ್ಕಂತ ಅವ್ರು 10-20 ಸಾವಿರದ ಟೆಸ್ಟ್ ಮಾಡ್ಕೊಂಡು ಬರ್ತಾರೆ. ದಟ್ ಈಸ್ ನಾಟ್ ವ್ಯಾಲಿಡ್ ಅಲ್ಲ. ಸೊ ಇದೇ ಥರ ಬೇರೆ ಕಾರಣ ಇರುತ್ತೆ. ಇಟ್ ಕ್ಯಾನ್ ಬಿ ರಿಲೇಟೆಡ್ ಟು ಐ. ಕೆಲವೊಮ್ಮೆ ಐಯಲ್ಲಿ, ಕಣ್ಣಲ್ಲಿ ಪ್ರೆಷರ್ ಹೆಚ್ಚಾದರೂ ಕೂಡ ತಲೆನೋವು ಬರುತ್ತೆ. ಸೊ ಇವೆಲ್ಲ ನಾವು ಅನಲೈಸ್ ಮಾಡಿ ಟೆಸ್ಟ್ ಸಿಸ್ಟಮ್ಯಾಟಿಕ್ ಆಗಿ ಹೋದರೆ ಪೇಷಂಟ್ಗೂ ಒಳ್ಳೆಯದು, ನಮ್ಗೆ ಒಳ್ಳೇದು ಅಲ್ಲ. ಇಲ್ಲಾಂದ್ರೆ ತುಂಬಾ ಕನ್ಫ್ಯೂಸಿಂಗ್ ಆಗುತ್ತೆ ಅಂತ. ಹಾಗಿದ್ರೆ ಈಗ ತಲೆನೋವು ಬಂದಾಗ ಅದ್ರ ಜೊತೆ ಬೇರೆ ಯಾವೆಲ್ಲ ಲಕ್ಷಣಗಳು ಇದ್ದಾಗ ನಾವು ವರಿ ಮಾಡಬೇಕು ಅಂತ? ಇದು ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ನೀವೇನು ಕೇಳ್ತಿದ್ದೀರಲ್ಲ, ತಲೆನೋವು ಮುಂಚೆಯಿಂದ ಇದ್ದವ್ರಿಗೂ ಹೌದು, ಹೊಸದಾಗಿ ಶುರುವಾದವ್ರಿಗೂ ಹೌದು. ತಲೆನೋವು ಜೊತೆ ನಿಮಗೆ ಮಾತಲ್ಲಿ ತೊದಲು, ಕಣ್ಣಲ್ಲಿ ದೃಷ್ಟಿ ಕರೆಕ್ಟಾಗಿ ಕಾಣಿಸ್ತಿಲ್ಲ, ಒಂದು ಭಾಗ ಕಾಣಿಸ್ತಿಲ್ಲ, ನಿಮಗೆ ಡಬಲ್ ಕಾಣಿಸ್ತಿದೆ, ತಲೆನೋವು ಜೊತೆ ವಾಂತಿ ಬಂದಂಗೆ ಆಗ್ತಿದೆ, ನಡೆಯೋದಕ್ಕೆ ತೊಂದರೆ ಆಗ್ತಿದೆ,
ಇಲ್ಲ ಫಿಟ್ಸ್ ಬರೋ ಥರ ಆಯಿತು, ಪ್ರಜ್ಞೆ ತಪ್ಪು ಬೀಳ್ತಿದ್ದೀರಾ, ಹಿಂಗೆ ಏನಾರು ಆದರೆ ಇಮಿಡಿಯೇಟ್ಲಿ ವಿದೌಟ್ ವೇಸ್ಟಿಂಗ್ ಅ ಟೈಮ್, ಇವಾಗ ನಾಳೆ ಹೋಗ್ತೀನಿ ನಾಡಿದ್ದು ಹೋಗ್ತೀನಿ ಅಲ್ಲ, ಇಮಿಡಿಯೇಟ್ಲಿ ಯು ಶುಡ್ ಗೋ ಟು ದ ಡಾಕ್ಟರ್, ಪ್ರಿಫರಬ್ಲಿ ಅ ನ್ಯೂರಾಲಜಿಸ್ಟ್. ಇಂಥವರಲ್ಲಿ ಇನ್ವೇರಿಯಬ್ಲಿ ನಾ ಹೇಳಿದ್ನಲ್ಲ ಸೆಕೆಂಡ್ರಿ ಕಾಸ್ ಕಂಡು ಬರೋದು ತುಂಬ ಜಾಸ್ತಿ. ಓಕೆ ಓಕೆ. ಹಾಗಿದ್ರೆ ಈಗ ನಿದ್ದೆ ಮಾಡೋದಕ್ಕೂ ತಲೆನೋವು ಏನಾದರೂ ಕನೆಕ್ಷನ್ಸ್ ಇದೆಯಾ, ಯಾವ ರೀತಿಯಾಗಿದೆ ಅಂತ? ಓಕೆ, ನಿದ್ದೆ ಇಲ್ಲದೆ ಇರೋರಿಗೆ ತಲೆನೋವು ಬರುತ್ತೆ, ಇದು ಇಟ್ಸ್ ಅ ನೋನ್ ಫ್ಯಾಕ್ಟ್. ನಾನು ನಿದ್ದೆ ಆಗಿಲ್ಲ ಇವತ್ತು ತಲೆನೋವು ಆಗ್ತಿರೋ ನಾವು ಮಾತಾಡ್ಕೊಂಡು ಕ್ಯಾಶುವಲ್ ಆಗಿ ಹೇಳ್ತೀವಲ್ಲ. ಸೊ ದಿಸ್ ಇಸ್ ವೆರಿ ಕಾಮನ್. ನಿದ್ದೆ ಇಲ್ಲದೆ ಇದ್ರೆ ನಮಗೆ ಯಾವುದೇ ರೀತಿ ಸಿಂಪ್ಟಮ್ ಇದ್ರೂ ಕೂಡ ಅದು ಹೆಚ್ಚಾಗುತ್ತೆ. ಓಕೆ, ನಿಮಗೆ ತಲೆನೋವಲ್ಲ, ಕತ್ತು ನೋವು, ಬೆನ್ನೋವು ಯಾವುದೇ ಇರಲಿ, ನಮ್ಮದು ಎನರ್ಜಿ ಲೆವೆಲ್ಸ್ ಕಡಿಮೆ ಆಗುತ್ತೆ ನಿದ್ದೆ ಇಲ್ದಾದ. ಇನ್ನೊಂದು ಆ ರಿಕವರಿ, ಬಾಡಿ ನಿದ್ದೆಯಲ್ಲಿ ಏನು ರಿಕವರ್ ಆಗುತ್ತಲ್ಲ ಅಷ್ಟು ರಿಕವರ್ ಆಗಲ್ಲ. ಸೊ ನಿದ್ದೆ ಇಲ್ಲದೆ ಇರೋರಿಗೆ ತಲೆನೋವು ಇರುತ್ತೆ, ಇಟ್ಸ್ ನಾಟ್ ಅನ್ಯೂಶುವಲ್. ಓಕೆ. ಹಾಗಿದ್ರೆ ಡಾಕ್ಟರ್, ಈಗ ತಲೆನೋವು ಬಂದಾಗ ಕೆಲವರು ಹೆಚ್ಚು ಟ್ಯಾಬ್ಲೆಟ್ಸ್ ಅನ್ನ ತಗೋತಾರೆ, ಅಥವಾ ಕೆಲವರು ಹಾಸ್ಪಿಟಲ್ಗೆ ಹೋಗ್ಲೂಬಹುದು, ಇಟ್ ಡಿಪೆಂಡ್ಸ್. ಸೊ ಯಾವ ಮಿಸ್ಟೇಕ್ಸ್ ಅನ್ನ ಮಾಡಬಾರ್ದು ಕಾಮನ್ ಆಗಿ, ಅಥವಾ ಏನ್ ಮಾಡಬೇಕು, ಯಾವ ಆಕ್ಷನ್ಸ್ ಅನ್ನ ತಗೋಬೇಕು, ಹೇಗೆ ಅಂತ? ನೋಡಿ, ಒಂದು ನಿಮ್ಮ ಸಿಂಪ್ಟಮ್ನ ನೀವು ನೆಗ್ಲೆಕ್ಟ್ ಮಾಡ್ಕೊಳ್ಬಾರ್ದು. ತಲೆನೋವಿದೆ ಒಂದ್ಸಲ ಆಯಿತು, ನಿಮಗೆ ಗೊತ್ತಾಗ್ತಿಲ್ಲ, ಇಮಿಡಿಯೇಟ್ಲಿ ಒಂದ್ಸಲ ಟೆಸ್ಟ್ ಮಾಡ್ಕೊಳ್ಳೋದು ಬೆಟರ್. ಅಟ್ಲೀಸ್ಟ್ ಡಾಕ್ಟರ್ನ ಮೀಟ್ ಮಾಡಿ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇನ್ನೊಂದು, ತಲೆನೋವು ಇದೆ ನಿಮಗೆ, ತಲೆನೋವು ಮಾತ್ರೆ ತೊಗೊಂಡ್ರೆ ಕಡಿಮೆ ಆಗುತ್ತೆ ಅನ್ನೋದು ಗೊತ್ತು, ಬಟ್ ಆ ಮಾತ್ರೆನ ತುಂಬ ಫ್ರೀಕ್ವೆಂಟಾಗಿ ತೊಗೊಂಡು ಯೂಸ್ ಟು ಆಗಬಾರ್ದು, ಅಡಿಕ್ಟ್ ಆಗಬಾರ್ದು ಆ ಮಾತ್ರೆಗೆ. ಇವೆರಡು ಮುಖ್ಯ. ಓಕೆ ಓಕೆ. ಈಗಂತೂ ಸಣ್ಣ ಮಕ್ಕಳಿಗೆ ನಾವು ನೋಡೋದಾದ್ರೆ ಸ್ಕೂಲ್ ಡೇಸ್ ಇಂದಾನೆ ತುಂಬಾ ಪ್ರೆಷರ್ಸ್ ಹಾಕ್ತಾ ಇರ್ತಾರೆ, ಅಂದ್ರೆ ಆ ರಿಲೀಫ್ನೆಸ್ ಮೊದ್ಲಿನ ತರ ಈಗಿನ ಮಕ್ಳಿಗೆ ಇರೋದಿಲ್ಲ. ಸೊ ಅಷ್ಟು ಸಣ್ಣ ಏಜ್ ಅಲ್ಲಿ ಮಕ್ಳಿಗೆ ಹಾಕುವಂತ ಪ್ರೆಷರ್ಸ್ ಅಥವಾ ಟ್ಯೂಷನ್, ಓದು, ಇದು ಅಂತ ಸ್ಟ್ರೆಸ್ ಹಾಕೋದು ಫ್ಯೂಚರ್ ಅಲ್ಲಿ ಅವರಿಗೆ ಅವರ ಬ್ರೈನ್ ಡೆವಲಪ್ಮೆಂಟ್ಗೆ ಎಫೆಕ್ಟ್ ಅನ್ನ ಮಾಡುತ್ತಾ, ಹೇಗೆ ಅಂತ? ಬ್ರೈನ್ ಡೆವಲಪ್ಮೆಂಟ್ಗೆ ಎಫೆಕ್ಟ್ ಮಾಡದೇ ಇರ್ಬೋದು, ಬಟ್ ಅವರ ಕಾನ್ಫಿಡೆನ್ಸ್. ಓಕೆ, ಸೊ ನಾವು ಪ್ರೆಷರ್ ಅಂತ ಏನು ಹೇಳಿದ್ರಲ್ಲ, ಇಟ್ ಈಸ್ ಅಗೇನ್ ಹೈಲಿ ಇಂಡಿವಿಜುವಲೈಸ್ಡ್. ಕೆಲವೊಂದು ಮಕ್ಳಿಗೆ ನೀವು ಎಷ್ಟೇ ಪ್ರೆಷರ್ ಹಾಕಿ ಅವ್ರು ಏನು ಮಾಡಬೇಕು ಅದನ್ನೇ ಮಾಡ್ತಾರೆ. ಕೆಲವೊಬ್ಬರು ಸೂಕ್ಷ್ಮವಾಗಿರ್ತಾರಲ್ಲ ಮಕ್ಕಳು, ಅವರಲ್ಲಿ ಎಫೆಕ್ಟ್ ಆಗುತ್ತೆ. ಹೌದು, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ, ಅವ್ರದ್ದು ಇಂಡಿಪೆಂಡೆಂಟ್ ಥಿಂಕಿಂಗ್ ಅನ್ನೋದು ಕಡಿಮೆ ಆಗುತ್ತೆ. ಓಕೆ, ಈಗ ವಿತ್ ರೆಸ್ಪೆಕ್ಟ್ ಟು ಹೆಡ್ಏಕ್, ಪ್ರೆಷರ್ ಹಾಕೋದ್ರಿಂದ ತಲೆನೋವು ಬರುತ್ತಾ? ಬರಬಹುದು. ಫಾರ್ ಎಕ್ಸಾಂಪಲ್, ತುಂಬ ಓದು 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 ಅಂತ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಅಂದರೂ ಬುಕ್ ಮುಂದೆ ಕೂತಿರ್ತಾರೆ ತುಂಬ ಹೊತ್ತು, ಇಟ್ ಮೇ ಮ್ಯಾನಿಫೆಸ್ಟ್ ಆಸ್ ಹೆಡ್ಏಕ್. ಅವರು ಪ್ರೆಷರೈಸ್ ಆದಾಗ ಅವ್ರ ತಂದೆ ತಾಯಿಯಲ್ಲಿ ಅವ್ರಿಗೆ ಮೈಗ್ರೇನ್ ಆಗೋ ಟೆಂಡೆನ್ಸಿ ಯಾರು ಇದ್ದರೆ ಮೈಗ್ರೇನ್ ತಲೆನೋವು ಕಾಣಿಸ್ಕೊಂಡು ಬರ್ಬೋದು ಅವ್ರಿಗೆ. ಹಾಗೆ ಸ್ಟ್ರೆಸ್ ಹೆಚ್ಚಾದಾಗ ತಲೆನೋವು ಕೂಡ ಬರುತ್ತೆ. ಸೊ ಒಂದ್ ವೇಳೆ ಅದರಿಂದಾನೇ ತಲೆನೋವು ಬರ್ತಾ ಇದೆ ಅಂದಾಗ, ಈಗ ಲೈಫ್ ಲಾಂಗ್ ಸ್ಟ್ರೆಸ್ ಅನ್ನೋಂಥದ್ದು ನಮ್ಗೆ ಅದೊಂದು ಪಾರ್ಟ್ ಆಫ್ ದ ಲೈಫ್ ಆಗಿದೆ, ಯಾಕಂದ್ರೆ ಕೆಲಸ ಮಾಡ್ತಿರ್ಬೇಕಾದ್ರೆ ಸ್ಟ್ರೆಸ್ ಇದ್ದೇ ಇರುತ್ತೆ. ಸೊ ಲಾಂಗ್ ಟರ್ಮ್ ಅಲ್ಲಿ ಇದು ಎಫೆಕ್ಟ್ ಆಗಬಹುದಾ, ನಮ್ಗೆ ಇಂಡಿವಿಜುವಲ್ ಆಗಿ ಎಫೆಕ್ಟ್ ಆಗುತ್ತಾ ಅಂತ? ಸ್ಟ್ರೆಸ್ಸು ಅದ್ರ ಜೊತೆಗೆ ಸ್ಟ್ರೆಸ್ ಲೈಫ್ ಲಾಂಗ್ ಇದ್ದೇ ಇರುತ್ತೆ, ಅದರಿಂದಾನು ತಲೆನೋವು ಬರ್ತಾ ಇರುತ್ತೆ. ಸೊ ಎಮೋಷನಲಿ ಒಂದು ಪರ್ಸನ್ ಡೌನ್ ಆಗ್ತಾ ಇದ್ದಾನೆ, ಸೊ ಹೆಂಗೆ ಓವರ್ ಆಲ್ ಎಫೆಕ್ಟ್ ಆಗುತ್ತೆ ಒಬ್ಬ ಪರ್ಸನ್ ನ ಹೆಲ್ತ್ ಮೇಲೆ ಅಂತ? ಇಲ್ಲ, ಸ್ಟ್ರೆಸ್ಸಿಂದ ತಲೆನೋವು ಬರುತ್ತೆ, ಹೌದು. ತಲೆನೋವು ಇದ್ದವ್ರಿಗೆ ತಲೆನೋವು ಹೆಚ್ಚಾಗುತ್ತೆ, ಹೌದು. ಆಸ್ ಯು ಸೆಡ್, ಸ್ಟ್ರೆಸ್ ಅನ್ನೋದು ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಅಲ್ಲ, ಅದನ್ನ ಡೀಲ್ ಮಾಡ್ಕೊಳ್ಳೋದು ಇಟ್ ಈಸ್ ಅವರ್ ಟ್ಯಾಲೆಂಟ್ ಅಲ್ಲ. ಈಗ ನಮ್ಮ ಹತ್ರ, ಈಗ ನೀವು ವಿ ಆರ್ ಟಾಕಿಂಗ್ ಅಬೌಟ್ ಹೆಡ್ಏಕ್, ನಮ್ಮ ಹತ್ರ ಪೇಷಂಟ್ಸ್ ವಿತ್ ಹೆಡ್ಏಕ್ ಬರ್ತಾರೆ, ಅವ್ರಿಗೆ ಸ್ಟ್ರೆಸ್ ಇರುತ್ತೆ. ನಾವು ಆದಷ್ಟು ಟ್ರೈ ಮಾಡ್ತೀವಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟ್ರೆಸ್ ಯಾವುದರಿಂದ ಆಗ್ತಿದೆ. ಈ ಸ್ಟ್ರೆಸ್ ಓಕೆ ಫಾರ್ ಎಮ್. ನೋಡಿ, ಸ್ಟ್ರೆಸ್ ಅನ್ನೋದು ಇಟ್ಸ್ ನಾಟ್ ಅನ್ಯಾಚುರಲ್ ರೆಸ್ಪಾನ್ಸ್, ಇಟ್ಸ್ ಅ ನ್ಯಾಚುರಲ್ ರೆಸ್ಪಾನ್ಸ್, ಬಟ್ ಅ ಸಸ್ಟೈನ್ಡ್ ಸ್ಟ್ರೆಸ್ ಇಸ್ ಪ್ರಾಬ್ಲಮ್ಯಾಟಿಕ್. ಓಕೆ, ನೋಡಿ, ಎಕ್ಸಾಮ್ ಇದೆ, ಎಕ್ಸಾಮ್ಗಿಂತ ಮುಂಚಿನ ದಿನ ಆಗೋ ಸ್ಟ್ರೆಸ್ ಇಟ್ ಇಸ್ ಗುಡ್. ನಾವು ಬುಕ್ ತುಂಬ ಓದ್ತೀವಿ, ಲಾಸ್ಟ್ ಮಿನಿಟ್ ಏನು ಓದ್ತೀವಲ್ಲ ನೆನಪಿರುತ್ತೆ, ಇಟ್ಸ್ ಅ ಗುಡ್ ಸ್ಟ್ರೆಸ್. ಬಟ್ ಅದೇ ಸ್ಟ್ರೆಸ್ಸು ಸಸ್ಟೇನ್ ಆಗಿತ್ತು ಅಂದರೆ ಇಟ್ ವಿಲ್ ಕನ್ವರ್ಟ್ ಟು ಅದರ್ ಸಿಂಪ್ಟಮ್ಸ್. ಈಗ ಟೆನ್ಷನ್ ಟೈಪ್ ಹೆಡ್ಏಕ್ ಅಂತಲೇ ಒಂದು ಕ್ಯಾಟಗರಿ ಆಫ್ ಪ್ರೈಮರಿ ಹೆಡ್ಏಕ್ ಇದೆ. ಒಂದು ಮೈಗ್ರೇನ್, ಇನ್ನೊಂದು ಟೆನ್ಷನ್. ದೀಸ್ ಆರ್ ಟು ವೆರಿ ಕಾಮನ್ ಹೆಡ್ಏಕ್ಸ್. ಸೊ ಇದು ಇಂಥವ್ರೆಲ್ಲ ಆಗುತ್ತೆ, ಅವ್ರಿಗೆ ಸಸ್ಟೈನ್ಡ್ ಸ್ಟ್ರೆಸ್ ಇರುತ್ತೆ. ಹಾಗಾಗಿ ಅವ್ರ ಬಾಡಿ ಇವೆನ್ಚುಲಿ ಎಲ್ಲ ಸ್ಟಿಮ್ಯುಲಸ್ನು ಸ್ಟ್ರೆಸ್ ಆಗಿ ತೊಗೊಂಡು ರಿಯಾಕ್ಟ್ ಮಾಡೋಕ್ಕೆ ಶುರು ಆಗುತ್ತೆ. ಓಕೆ, ಸೊ ಅದೇ ನಾವು ನಮ್ಮ ಕಡೆಯಿಂದ ಏನು ಫೋಕಸ್ ಮಾಡ್ತೀವಿ ಅಂದರೆ ಸ್ಟ್ರೆಸ್ನ ಎಷ್ಟು ಚೆನ್ನಾಗಿ ಹೆಂಗೆ ಹ್ಯಾಂಡಲ್ ಮಾಡ್ಬೋದು ಅನ್ನೋದು, ದಟ್ ಈಸ್ ಅವರ್ ಟಾರ್ಗೆಟ್. ಅಗೇನ್ ಇಟ್ ಈಸ್ ಇಂಡಿವಿಜುವಲೈಸ್ಡ್. ಓಕೆ, ಟೀ ಕಾಫಿ ಹಾಗೇನೆ ತಲೆನೋವಿಗೆ ತುಂಬಾ ಕ್ಲೋಸ್ಡ್ ಕನೆಕ್ಷನ್ಸ್ ಅನ್ನ ನಾವು ಸೊಸೈಟಿಯಲ್ಲಿ ನೋಡ್ತೀವಿ. ಕೆಲವರಿಗೆ ಬೆಳಗ್ಗೆ ಎದ್ದು ಅಥವಾ ಸಂಜೆ ಟೈಮಲ್ಲಿ ಟೀ ಕಾಫಿ ಕುಡಿಲಿಲ್ಲ ಅಂದ್ರೆ ತಲೆನೋವು ಬರುತ್ತೆ. ಇನ್ ಕೆಲವರಿಗೆ ತಲೆನೋವು ಬಂದಾದ್ಮೇಲೆ ಟೀ ಕಾಫಿ ಕುಡಿದ್ರೆ ಒಂದು ರಿಲೀಫ್ ಸಿಗುತ್ತೆ. ಸೊ ಹೇಗೆ, ನಿಜವಾಗಿಯೂ ಹೌದಾ ಟೀ ಕಾಫಿ ಕುಡಿಯೋದು ನಿಜವಾಗಿಯೂ ತಲೆನೋವನ್ನ ಕಡಿಮೆ ಮಾಡುತ್ತಾ, ಅಥವಾ ಆ ಟೆಂಪರರಿ ಫೀಲ್ ಅನ್ನ ಅಷ್ಟೇ ಕೊಡುತ್ತಾ, ಹೇಗೆ ಅಂತ? ಈಗ ಇದು ಕಾಮನ್ ಆಗಿ ನೀವು ಕೂಡ ನೋಡಿರ್ಬೋದು, ನಮ್ಮ ಪೇರೆಂಟ್ಸ್ ಆಗಲಿ, ನಮ್ಮ ಬ್ರದರ್ ಸಿಸ್ಟರ್ ಯಾರಾದ್ರು ತಲೆನೋವು ಆಗ್ತಿದೆ, ಅಮ್ಮ ಕಾಫಿ ಕೊಡು, ಇದು ಜನರಲ್ ಟ್ರೆಂಡ್. ಹೌದು. ಯಾಕೆ ಟ್ರೆಂಡ್ ಆಗಿದೆ ಅಂದರೆ ಇಟ್ ವರ್ಕ್ಸ್ ಇನ್ ಮೆನಿ ಪೀಪಲ್. ಕೆಫೀನ್ ತಲೆನೋವನ್ನು ಕಡಿಮೆ ಮಾಡುತ್ತೆ. ಓಕೆ, ಬಟ್ ಸೆಲೆಕ್ಟೆಡ್ ಫ್ಯೂ ಪೀಪಲ್ ದೇ ಆರ್ ಸೆನ್ಸಿಟಿವ್ ಟು ದ್ಯಾಟ್. ಓಕೆ,
ಸೊ ಅವ್ರಿಗೆ ಕೆಫೀನ್ ಆಗಲಿ ಡಾರ್ಕ್ ಚಾಕ್ಲೇಟ್ಸ್ ಆಗಲಿ ಈ ಥರ ಎಕ್ಸ್ಪೋಸ್ ಆದಾಗ ಅವ್ರಿಗೆ ತಲೆನೋವು ಟ್ರಿಗರ್ ಆಗುತ್ತೆ, ಅಂಥವ್ರೆಲ್ಲ ಅವಾಯ್ಡ್ ಮಾಡಬೇಕು. ಇಲ್ಲ ಅಂದರೆ ದೇ ಕ್ಯಾನ್ ಟೇಕ್ ಇಟ್. ಆ್ಯಂಡ್ ಹೌದು, ಟೀ ಕಾಫಿ ಮೇ ಬಿ ಹೆಲ್ಪ್ಫುಲ್. ಓಕೆ, ಯಾವಾಗೋ ಒಂದ್ಸಲ ಆಯಿತು ಕಾಫಿ ಕುಡಿದೆ ಕಡಿಮೆ ಆಯಿತು, ದಿಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್, ಮಾಡ್ಬೋದು. ಹಾಗಿದ್ರೆ ಈಗ ತಲೆನೋವು ಬಂದಾಗ ಯಾವ ಮಿಸ್ಟೇಕ್ಸನ್ನು, ಈ ಒಂದು ಮಿಸ್ಟೇಕ್ಸನ್ನು ಮಾಡಬೇಡಿ ಅನ್ನೋ ಥರ ಆಡಿಯನ್ಸಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ನಾವು ಅವಾಗಲೇ ಡಿಸ್ಕಸ್ ಮಾಡಿದ್ವಲ್ಲ, ತಲೆನೋವು ಜೊತೆ ಒಂದಿಷ್ಟು ರೆಡ್ ಫ್ಲಾಗ್ ಸೈನ್ಸ್ ಅಂತ ಇರುತ್ತೆ. ವಿಪರೀತ, ದ ವರ್ಸ್ಟ್ ಹೆಡ್ಏಕ್ ಆಫ್ ಮೈ ಲೈಫ್, ಅಂದರೆ ತುಂಬ ಅನ್ಕಂಟ್ರೋಲಬಲ್ ತಲೆನೋವು ಇದೆ, ನಡೆಯೋದಕ್ಕೆ ತೊಂದರೆ, ಮಾತಲ್ಲಿ ತೊದಲು, ಫಿಟ್ಸ್, ಅನ್ಕಾನ್ಷಿಯಸ್ ತಲೆನೋವು ಜೊತೆ ಇದ್ದರೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಬೇಕು. ಅದನ್ನು ಡಿಲೇ ಮಾಡಬಾರ್ದು. ಅದು ಬಿಟ್ಟು ತಲೆನೋವು ಪದೇ ಪದೇ ಆಗ್ತಿದೆ, ನಿಮಗೆ ಅನಿಸ್ತಿದೆ ನೀವು ಯು ಆರ್ ಬಿಕಮಿಂಗ್ ಡಿಪೆಂಡೆಂಟ್ ಆನ್ ಟ್ಯಾಬ್ಲೆಟ್ಸ್ ಅಂದರೆ ಫರ್ದರ್ ನೆಗ್ಲೆಕ್ಟ್ ಮಾಡಬಾರ್ದು, ಇಮಿಡಿಯೇಟ್ಲಿ ಶುಡ್ ಗೋ ಟು ಅ ಡಾಕ್ಟರ್. ಓಕೆ. ಇನ್ನು ಕೆಲವರಿಗೆ ತಲೆನೋವು ಹೆಂಗಿರುತ್ತೆ ಅಂದರೆ, ನಾನು ಇಷ್ಟು ತನಕ ಆ ತಲೆನೋವನ್ನು ಫೀಲೇ ಮಾಡಿಲ್ಲ, ಫಸ್ಟ್ ಟೈಮ್ ಇಷ್ಟೊಂದು ಸಹಿಸ್ಕೊಳ್ಳೋಕ್ಕಾಗದಿರೋ ಅಷ್ಟು ತಲೆನೋವು ಬಂದಿದೆ, ಹೆಡ್ಏಕ್ ಬಂದಿದೆ ಅಂತ ಹೇಳ್ತಾರೆ. ಸೊ ಇದು ಮುಂದೆ ಅಪಾಯ ಆಗುತ್ತೆ ಅನ್ನೋದರ ಒಂದು ಸೂಚನೆ ಆಗಿರುತ್ತಾ, ಅಥವಾ ಆ ಕಂಡೀಷನಲ್ಲಿ ಅದು ಸಿವಿಯರ್ ಆಗಿರೋದ್ರಿಂದಾಗಿ ನಮಗೆ ತಲೆನೋವು ಜಾಸ್ತಿ ಆಗಿರುತ್ತಾ, ಹೇಗೆ ಅಂತ? ಸೊ ಸಿವಿಯರ್ ಹೆಡ್ಏಕ್ ಹೇಗೆ ಅಂತ? ಎರಡೂ ಆಗ್ಬೋದು. ಈಗ ಕೆಲವೊಬ್ರಿಗೆ ಮೈಗ್ರೇನ್ ಇದೆ, ಮೈಗ್ರೇನ್ ಅನ್ನೋದು ಇಟ್ ವಿಲ್ ಬಿ ದೇರ್ ಫಾರ್ ಥ್ರೂ ಔಟ್ ಲೈಫ್ ಅಲ್ಲ. ಬಟ್ ಅವರಲ್ಲಿ ಎಲ್ಲ ತಲೆನೋವು ಕೂಡ ಮೈಗ್ರೇನ್ ಅಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಮೈಗ್ರೇನ್ ಇದ್ದವ್ರಿಗೆ ಬಿ ಪಿ ಹೆಚ್ಚಾಯಿತು, ಯಾವುದೋ ಒಂದು ಬ್ರೈನಿನ ರಕ್ತನಾಳ ಬರ್ಸ್ಟ್ ಆಯಿತು ಬ್ರೈನಲ್ಲಿ, ಅದರಿಂದ ವಿಪರೀತ ತಲೆನೋವು ಬರುತ್ತೆ. ಒಂದು ತಲೆನೋವು ಕ್ಯಾರೆಕ್ಟರ್ ಬೇರೆ ಇರುತ್ತೆ, ನಮಗೆ ಯೂಶಲಿ ಆಗೋ ತಲೆನೋವು ಇರಲ್ಲ. ಓಕೆ, ಸೊ ಯಾವಾಗಲೂ ತಲೆನೋವು ಇದ್ದವರಲ್ಲಿ ಚೇಂಜ್ ಇನ್ ಕ್ಯಾರೆಕ್ಟರ್ ಆಫ್ ಹೆಡ್ಏಕ್, ಅನ್ಕಂಟ್ರೋಲಬಲ್ ಹೆಡ್ಏಕ್, ದೀಸ್ ಆರ್ ದ ರೆಡ್ ಫ್ಲಾಗ್ ಸೈನ್ಸ್ ವಿ ನೀಡ್ ಟು ಲುಕ್ ಫಾರ್. ಓಕೆ, ಹಾಗಿದ್ರೆ ಈಗ ಸೈನಸ್ ಹಾಗೇನೆ ಮೈಗ್ರೇನ್ ಹೆಡ್ಏಕ್, ನಾರ್ಮಲ್ ಹೆಡ್ಏಕ್, ಸೊ ಈ ಮೂರರಲ್ಲಿ ಯಾವ ರೀತಿಯಾಗಿ ಹೇಳ್ತೀರಾ? ಲೈಕ್ ಈ ಥರ ಬಂದರೆ ಈ ಥರ ಸಿಂಪ್ಟಮ್ಸ್ ಇದ್ದಾಗ ನಾರ್ಮಲ್ ಹೆಡ್ಏಕ್, ಈ ಥರ ಇದ್ದಾಗ ಸೈನಸ್ ಇದು, ಅಥವಾ ಈ ಥರ ಇದ್ದಾಗ ಮೈಗ್ರೇನ್, ಆ ಥರ ಡಿಫ್ರೆನ್ಶಿಯೇಟ್ ಮಾಡಿ ಯಾವುದಾದ್ರೂ ಒಂದು ಸಿಂಪ್ಟಮ್ಸ್ ಅನ್ನು ಹೇಳೋದಕ್ಕಾಗುತ್ತಾ? ಈ ಭಾಗದಲ್ಲಿ ಬಂದಾಗ ಇದನ್ನು ನಾವು ಸೈನಸ್ ಅಂತ ಹೇಳ್ತೀವಿ, ಆ ಥರ. ಓಕೆ, ನೋಡಿ, ನಾರ್ಮಲ್ ಹೆಡ್ಏಕ್ ಅನ್ನೋದು ಏನೂ ಇರಲ್ಲ. ದಿಸ್ ನಥಿಂಗ್ ಕಾಲ್ಡ್ ನಾರ್ಮಲ್ ಹೆಡ್ಏಕ್. ಎಲ್ಲ ಹೆಡ್ಏಕ್ಗೂ ಒಂದು ಕಾರಣ ಇರುತ್ತೆ. ಇಟ್ ವುಡ್ ಹ್ಯಾವ್ ಬಿನ್ ಮಿಸ್ಲೇಬಲ್ಡ್. ಇಲ್ಲಾಂದ್ರೆ ನಾನು ಹೇಳಿದ್ನಲ್ಲ, ಮೈಗ್ರೇನ್ ಹೆಡ್ಏಕ್ ಇಸ್ ಸೋ ಕಾಮನ್, ಅದು ಇಟ್ ಬಿಕಮ್ಸ್ ಅ ನಾರ್ಮಲ್ ಹೆಡ್ಏಕ್ ಅಲ್ಲ. ಸೈನಸೈಟಿಸ್ ಅಂದಾಗ ನೋಡಿ, ಯೂಶಲಿ ತಲೆನೋವು ಮುಂಭಾಗದಲ್ಲಿ ಇರುತ್ತೆ. ಓಕೆ, ತಲೆನೋವು ಇರುತ್ತೆ, ಅವ್ರಿಗೆ ರೀಸೆಂಟ್ ನೆಗಡಿ, ಕೆಮ್ಮು, ಜ್ವರ ಏನೋ ಬಂದಿರುತ್ತೆ, 1 ವೀಕ್ ಆದಮೇಲೆ ಅವ್ರಿಗೆ ಈ ಜಾಗದಲ್ಲಿ ತಲೆನೋವು ಶುರು ಆಗುತ್ತೆ. ದಿಸ್ ಇಸ್ ಅ ಯೂಶುವಲ್ ಸೈನಸ್ ಹೆಡ್ಏಕ್. ಓಕೆ, ಟೆನ್ಷನ್ ಟೈಪ್ ಹೆಡ್ಏಕ್ ಇರೋರಿಗೆ ತುಂಬ ವರ್ಷದಿಂದ ನಡೀತಾ ಇರುತ್ತೆ, ತಲೆ ಸುತ್ತಲೂ ಒಂಥರ ಬ್ಯಾಂಡ್ ಕಟ್ಟೋದಂಗಿರುತ್ತೆ. ಬಿ ಪಿಯಿಂದ ಹೆಚ್ಚಾಗೋ ತಲೆನೋವು ತಲೆ ಹಿಂಭಾಗದಿಂದ ಯೂಶಲಿ ಶುರು ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್. ಓಕೆ, ಬಟ್ ನೀವಾಗೆ ನೀವು ಇದು ಇಲ್ಲಿದೆ, ಇದಾಗಿರ್ಬಹುದು ಅಂತ ತಿಳ್ಕೊಳ್ಳೋದು ತಪ್ಪಾಗುತ್ತೆ. ಒಂದ್ಸಲ ಇವ್ಯಾಲ್ಯೂಯೇಟ್ ಮಾಡಿ ಡಾಕ್ಟರ್ ಹೇಳಿದ ಮೇಲೆ ದೆನ್ ಪಾಸಿಬ್ಲಿ ನೀವು ಅದನ್ನು ಮಾಡ್ಬೋದು. ಓಕೆ, ಹಾಗಿದ್ರೆ ಈಗ ಬ್ರೈನ್ ಟ್ಯೂಮರ್ ಅಥವಾ ಮೆದುಳಿನ ಗಡ್ಡೆ ಬರೋದಕ್ಕೂ ಮುಂಚೆನೂ ಕೂಡ ತಲೆನೋವು ಅನ್ನೋ ಸಿಂಪ್ಟಮ್ಸ್ ಇದ್ದೇ ಇರುತ್ತೆ ಅಲ್ವಾ? ಎಲ್ಲರಿಗೂ ಇರಬೇಕಂತ ಇಲ್ಲ, ತಲೆನೋವು ಎಲ್ಲರಿಗೂ ಇದ್ದವ್ರಿಗೂ ಟ್ಯೂಮರ್ ಇರುತ್ತಂತ ಇಲ್ಲ. ಬಟ್ ಟ್ಯೂಮರ್ ಹೆಚ್ಚಾಗಿ ಪ್ರೆಷರ್ ಹೆಚ್ಚಾದ್ರೆ ಬ್ರೈನಲ್ಲಿ ತಲೆನೋವು ಆಗುತ್ತೆ. ಓಕೆ, ಸೊ ಅಂಥ ತಲೆನೋವುಗಳಲ್ಲಿ ಒಂದಿಷ್ಟು ರೆಡ್ ಫ್ಲಾಗ್ ಸೈನ್ಸ್ ಇರುತ್ತೆ. ಅದ್ರ ಜೊತೆ ಬೇರೆ ಸಿಂಪ್ಟಮ್ಸ್ಗಳು ಕೂಡ ಇರುತ್ತೆ. ನಾ ಹೇಳಿದ್ನಲ್ಲ, ವಿಷನ್ ಸ್ವಲ್ಪ ಬ್ಲರಿಂಗ್, ಡಬಲ್, ನಡೆಯೋದಕ್ಕೆ ತೊಂದರೆ ಆಗೋದು, ದೀಸ್ ಆರ್ ಅಸೋಸಿಯೇಟೆಡ್ ಫೀಚರ್ಸ್. ಡಾಕ್ಟರ್, ಹಾಗಿದ್ರೆ ಈ ತಲೆನೋವು ಅಥವಾ ಹೆಡ್ಏಕ್ಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಮಿತ್ಸ್ ಅಥವಾ ತಪ್ಪು ಕಲ್ಪನೆಗಳೇನಾದ್ರೂ ಇದೆಯಾ ನಿಮಗೆ ಗೊತ್ತಿರೋ ಹಾಗೆ ಅಂತ? ಒಂದು ಮಿತ್ ಏನು ಅಂದರೆ, ಸೈನಸ್ ಹೆಡ್ಏಕ್ ಇಸ್ ಅ ಕಾಮನ್ಲಿ ಯೂಸ್ಡ್ ಹೆಡ್ಏಕ್. ಈಗ ತಲೆನೋವು ತುಂಬ ಟೈಮಿಂದ ಆಗ್ತಿದೆ ಅಂದರೆ ಸೈನಸ್ ಹೆಡ್ಏಕ್ ಅಂತ ಅದಕ್ಕೆ ಲೇಬಲ್ ಮಾಡಿಬಿಡ್ತಾರೆ. ಟ್ರೀಟ್ಮೆಂಟ್ ತೊಗೊಳ್ಳಲ್ಲ, ಮನೆಯಲ್ಲೇ ಯಾವುದೋ ಆಯಿಂಟ್ಮೆಂಟ್ ಏನೋ ತಲೆಗೆ ಹಚ್ಕೊಂಡು ಪಾಪ ನೋವಲ್ಲಿ ಇದು ಮಾಡ್ತಿರ್ತಾರೆ, ಅದು ಮೈಗ್ರೇನ್ ಆಗಿರುತ್ತೆ. ಇನ್ವೇರಿಯಬ್ಲಿ ಇಟ್ ವಿಲ್ ಬಿ ಮೈಗ್ರೇನ್. ಸೊ ಅದು ಒಂದು. ಇನ್ನೊಂದು, ತಲೆನೋವು ಇದ್ದಾಗ ಪರವಾಗಿಲ್ಲ, ಮೈಗ್ರೇನ್ ತಲೆನೋವು ಏನೂ ಆಗಲ್ಲ ಬಿಡು, ಡಾಕ್ಟರ್ ಹತ್ರ ಹೋಗೋದು ಬೇಡ ಅಂತ ಬರದೇ ಇರ್ತಾರೆ. ದಿಸ್ ಇಸ್ ಒನ್ ಮೋರ್ ಮಿತ್. ಓಕೆ, ನಾಟ್ ಎವ್ರಿ ಹೆಡ್ಏಕ್ ಇಸ್ ಡೇಂಜರಸ್, ನಾಟ್ ಎವ್ರಿ ಹೆಡ್ಏಕ್ ಇಸ್ ಬಿನೈನ್. ಓಕೆ, ಅದನ್ನು ನಾವು ಡಿಸೈಡ್ ಮಾಡ್ತೀವಿ ನೋಡಿ. ಮುಂಚೆ ಎಲ್ಲ ಡಾಕ್ಟರ್ಸ್ ಆಕ್ಸೆಸ್ ಈಸಿ ಇರ್ತಿರ್ಲಿಲ್ಲ, ಹಾಗಾಗಿ ಪಾಪ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ ಜನ್ರೇಷನಲ್ಲಿ ತಲೆನೋವಿದ್ರು ಕೂಡ ಕಾಫಿ ತೊಗೊಂಡು ಮಾತ್ರೆ ತೊಗೊಂಡು ಏನೋ ಅಡ್ಜಸ್ಟ್ ಮಾಡ್ಕೊಂಡಿದ್ರು. ಈಗ ಸಿನ್ಸ್ ಆಕ್ಸೆಸ್ ಇದೆ, ಹಂಗಿದ್ದಾಗ ಅಟ್ಲೀಸ್ಟ್ ಒಂದು ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳೋದು ಉತ್ತಮ. ಓಕೆ, ಬ್ರೈನ್ ಹೆಲ್ತ್ ಅಂತ ಬಂದಾಗ ಈಗ ಸಣ್ಣ ಮಕ್ಕಳಲ್ಲಿ ಪೇರೆಂಟ್ಸಿಗಿರುವಂಥ ಒಂದು ಕಾಮನ್ ಆಗಿರೋ ಕನ್ಸರ್ನ್ ಏನು ಅಂತ ಹೇಳಿದ್ರೆ, ನನ್ನ ಮಗುಗೆ ಮೆಮೊರಿ ಪವರ್ ಜಾಸ್ತಿ ಇರಬೇಕು, ಚುರುಕಾಗಿರಬೇಕು, ಶಾರ್ಪ್ ಆಗಿ ಯೋಚನೆ ಮಾಡಬೇಕು, IQ ಲೆವೆಲ್ ಜಾಸ್ತಿ ಇರಬೇಕು ಅಂತ. ಸೊ ಮಕ್ಕಳಲ್ಲಿ ಬ್ರೈನ್ ಚೆನ್ನಾಗಿ ಆಕ್ಟಿವ್ ಆಗಿರಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಹ್ಯಾಬಿಟ್ಸ್ ಅನ್ನ ಅವರು ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ ಅಂಡ್ ಯಾವೆಲ್ಲ ಹ್ಯಾಬಿಟ್ಸ್ ಅನ್ನ ಅವಾಯ್ಡ್ ಮಾಡಬೇಕು ಅಂತ? ಸೊ ಬ್ರೈನ್ ಹೆಲ್ತ್ ರಿಲೇಟೆಡ್ ಮಾತಾಡೋದಾದ್ರೆ, ಬ್ರೈನ್ ಹೆಲ್ತ್ ಸ್ಪೆಸಿಫಿಕಲ್ಲಿ ಹೇಳಬೇಕು ಅಂದರೆ ಬೋತ್ ಫಿಸಿಕಲಿ ಮೆಂಟಲಿ ಆ್ಯಕ್ಟಿವ್ ಇರಬೇಕು ಮಕ್ಕಳು. ಓಕೆ, ಆಡೋ ಟೈಮಲ್ಲಿ ಆಡಬೇಕು, ಓದೋ ಟೈಮಲ್ಲಿ ಓದಬೇಕು.
ಮನೆ ಅಟ್ಮಾಸ್ಫಿಯರ್ ಚೆನ್ನಾಗಿರಬೇಕು. ಓಕೆ, ಮನೆಯಲ್ಲಿ ಮಕ್ಕಳ ಜೊತೆ ಆಟ ಆಡೋದು, ಪೇರೆಂಟ್ಸ್ ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ರ ಡೌಟ್ಸ್ನ ಕ್ಲಿಯರ್ ಮಾಡಬೇಕು. ಅವ್ರ ಕ್ವೆಶನ್ಸ್ ಸಾಕಾದಷ್ಟು ಕ್ವೆಶನ್ಸ್ ಇರುತ್ತೆ ಅವರಲ್ಲಿ. ಓಕೆ, ದಟ್ ಇಸ್ ನ್ಯಾಚುರಲ್ ಅಲ್ಲ, ನಾವು ಪೇಷಂಟ್ ಆಗೋದನ್ನು ಆನ್ಸರ್ ಮಾಡಬೇಕು. ಅದು ಬಿಟ್ಟು ಈಗಿಂದ ಚಾಲೆಂಜ್ ಏನಾಗಿದೆ ಅಂದರೆ, ಒಂದು ನಮಗೆ ಟೈಮ್ ಕೊಡೋದಕ್ಕಾಗಲ್ಲ, ಇನ್ನೊಂದು ಆ್ಯಕ್ಸೆಸ್ ಟು ಫೋನು, ಟಿ ವಿ ಇವೆಲ್ಲ ಜಾಸ್ತಿ ಆಗಿದೆ. ಹಾಗಾಗಿ ಮಕ್ಕಳದ್ದು ಅಟೆನ್ಷನ್ ಸ್ಪ್ಯಾನ್ ತುಂಬಾ ಕಡಿಮೆ ಆಗೋಗ್ಬಿಟ್ಟಿದೆ. ಓಕೆ, ಈಗ ನೋಡಿ, ಮಕ್ಳಿಗೆ ಊಟ ಮಾಡ್ತಿಲ್ಲ, ಒಂದು ಇದು ನೋಡಬೇಕು, ಅವ್ರಿಗೆ ಸಿಂಪಲ್ ಆಗಿರೋ ಬುಕ್, ಒಂದು ಮ್ಯಾಗ್ಝಿನ್ ತೋರಿಸಿ ಪೇಜ್ ಟರ್ನ್ ಮಾಡೋದು ಆಗಲ್ಲ ಅವ್ರಿಗೆ. ದೇ ವಾಂಟ್ ಅ ವೆರಿ ಕಲರ್ಫುಲ್ ಇದು ಅಲ್ಲ. ಹಾಗಾಗಿ ಅವ್ರದ್ದು ಬೆಳವಣಿಗೆ ದೇ ಜಸ್ಟ್ ಫೋಕಸ್ ಆನ್ ದಟ್ ವಿಲ್ ರಿಟಾರ್ಡ್ ದೇರ್ ಬ್ರೈನ್ ಡೆವಲಪ್ಮೆಂಟ್. ಓಕೆ, ಸೊ ಅವರಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಟಿಮ್ಯುಲೇಷನ್ ಇರಬೇಕು. ಒಂದು ವಿಜುವಲ್, ಇನ್ನೊಂದು ಆಡಿಟ್ರಿ, ಮಾತಾಗಲಿ ಅವ್ರ ಫ್ರೆಂಡ್, ಇನ್ನೊಂದು ಫಿಸಿಕಲ್. ಇವೆಲ್ಲ ಕರೆಕ್ಟಾಗಿ ಮಾಡಿಸಿದ್ರೆ ದೇರ್ ಡೆವಲಪ್ಮೆಂಟ್ ವಿಲ್ ಬಿ ಗುಡ್. ಓಕೆ, ಒಂದು ರಿಕ್ವೆಸ್ಟ್ ಏನು ಮಾಡೋದು ಅಂದರೆ, ಈ ಊಟದ ಟೈಮಲ್ಲಿ ಫೋನ್ ತೋರಿಸ್ಕೊಂಡು ಊಟ ಮಾಡುವಂಥದ್ದು. ಈಗ ನಮಗೆ ಕೆಲಸ ಇದೆ. ಈಗ ಇನ್ನೊಂದು ನಾವು ಚಾಲೆಂಜ್ ಇನ್ನೊಂದು ಏನು ಫೇಸ್ ಮಾಡ್ತೀವಿ ಅಂದರೆ, ಪೇರೆಂಟ್ಸ್ ವರ್ಕ್ ಫ್ರಮ್ ಹೋಮ್. ಕೋವಿಡ್ ಟೈಮಲ್ಲಿ ಅವ್ರ ಹತ್ರ ಆಪ್ಷನ್ ಇರಲಿಲ್ಲ. ಇಬ್ಬರು ಪೇರೆಂಟ್ಸು ಮಗು ಮನೆಯಲ್ಲಿ, ಅವ್ರ ಪೇರೆಂಟ್ಸು ಅವ್ರ ಊರಲ್ಲಿ ಸ್ಟಕ್ ಆಗಿದ್ದಾರೆ. ಸೊ ಪೇರೆಂಟ್ಸ್ ವರ್ಕ್ ಮಾಡಬೇಕಲ್ಲ, ಮಗುನ ಹೆಂಗೆ ಎಂಗೇಜ್ ಆಗಿಡ್ತಾರೆ? ದೇ ಕೇವ್ ಅ ಫೋನ್ ಆರ್ ಅ ಟ್ಯಾಬ್ ಆರ್ ಸಮಥಿಂಗ್. ಇದರಿಂದ ತುಂಬ ಜನಕ್ಕೆ ಕಾಂಪ್ಲಿಕೇಶನ್ಸ್ ಆಗಿದೆ. ಓಕೆ, ಒಂದು ಮಗುದು ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗುತ್ತೆ. ಅವ್ರು ಫೋನ್ ಬಿಟ್ಟು ಬೇರೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ತೋರಿಸಲ್ಲ, ಅವ್ರು ಬೇರೆ ಜನರ ಹತ್ರ ಮುಖ ನೋಡಿ ಮಾತಾಡೋಲ್ಲ. ಈ ಥರ ಕಾಂಪ್ಲಿಕೇಶನ್ಸ್ ಎಲ್ಲ ಬರುತ್ತೆ. ಸೊ ಹಾಗಾಗಿ ನಾವು ಮಗುನ 360 ಡಿಗ್ರಿ ಎಲ್ಲ ಟೈಪ್ ಡೆವಲಪ್ಮೆಂಟ್ ಬಗ್ಗೆನೂ ಫೋಕಸ್ ಮಾಡಬೇಕು. ನಾಟ್ ಜಸ್ಟ್ ರೀಡಿಂಗ್, ಅದರಿಂದ ಅಸೆಸ್ ಮಾಡೋದಕ್ಕಾಗಲ್ಲ. ದೇರ್ ಸೋಷಿಯಲ್ ಆ್ಯಕ್ಟಿವಿಟೀಸ್, ದೇರ್ ಫಿಸಿಕಲ್ ಎಬಿಲಿಟೀಸ್, ಗೇಮ್ಸ್ ಎಲ್ಲ ಆಡೋದು, ಟೀಮ್ ಗೇಮ್ಸ್ನ ಇದು ಮಾಡೋದು, ಆ್ಯಸ್ ವೆಲ್ ಆಸ್ ದೇರ್ ಮೆಂಟಲ್ ಕಾಗ್ನಿಷನ್. ರೀಡಿಂಗ್ ಎನ್ಕರೇಜ್ ಮಾಡಬೇಕು. ಅದರಲ್ಲಿ ಸುಡೋಕೋ ಆಗಲಿ, ಕ್ರಾಸ್ವರ್ಡ್ ಆಗಲಿ, ಇಲ್ಲ ಪಜಲ್ಸ್, ಅದನ್ನು ಸಾಲ್ವ್ ಮಾಡೋದನ್ನ ಎನ್ಕರೇಜ್ ಮಾಡಬೇಕು. ಹಾಗೆ ಓಕೆ, ಸೊ ಬ್ರೈನ್ ಅನ್ನು ಆಕ್ಟಿವ್ ಮಾಡೋದಕ್ಕೆ ಇರುವಂತ ಕೆಲವೊಂದಿಷ್ಟು ಆಕ್ಟಿವಿಟೀಸ್ ಅನ್ನ ಮಾಡಬೇಕು ಅಂತ. ಡಾಕ್ಟರ್, ಹಾಗಿದ್ರೆ ಕೊನೆಯದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಬ್ರೈನ್ ಹೆಲ್ತ್ ಅಲ್ಲಿ ನೀವು ಮಕ್ಕಳ ಬಗ್ಗೆ ಹೇಳಿದ್ರಿ. ಸೊ ಓವರ್ ಆಲ್ ಆಗಿ ಎಲ್ಲಾ ಜನರೇಷನ್ ಅವ್ರಿಗೂ ಕೂಡ ಒಂದಿರುತ್ತೆ, ನನ್ನ ಬ್ರೈನ್ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು, ನಾನು ಡೈಲಿ ಆಕ್ಟಿವ್ ಆಗಿ ಬೆಳಗ್ಗೆ ಎಷ್ಟು ಎನರ್ಜಿ ಇತ್ತೋ ಸಂಜೆ ತನಕನೂ ಅಷ್ಟೇ ಎನರ್ಜಿ ಇರಬೇಕು ಅಂತ ಒಂದಿರುತ್ತೆ. ಸೊ ಅದಕ್ಕೋಸ್ಕರ ಏನಾದ್ರು ಇಂಥದ್ದೇ ಫುಡ್ ಅನ್ನ ತಿನ್ಬೇಕು, ಇಂಥ ಆಕ್ಟಿವಿಟೀಸ್ ಅನ್ನ ನೀವು ಮಾಡಬೇಕು, ಆತರ ಏನಾದ್ರು ಫೈನಲಿ ಟಿಪ್ಸ್ ಏನಾದ್ರು ಕೊಡ್ತೀರಾ ಅಂತ? ಇದರಲ್ಲಿ ನೋಡಿ, ಒನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸ್ಲೀಪ್. ನಿದ್ದೆ ಚೆನ್ನಾಗಿರಬೇಕು. ನಿದ್ದೆ ಚೆನ್ನಾಗಿದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಆ್ಯಕ್ಟಿವ್ ಆಗಿ ಹೇಳ್ತೀರಾ, ವಿಲ್ ಬಿ ಫೈನ್, ವಿಲ್ ಬಿ ಎನರ್ಜೆಟಿಕ್. ಇನ್ನೊಂದು, ನಮ್ಮ ಊಟದ ಬಗ್ಗೆ ನಾವು ಫೋಕಸ್ ಮಾಡಬೇಕು. ತುಂಬಾ ಶುಗರ್ ಇರುವಂಥದ್ದು, ತುಂಬಾ ಸ್ವೀಟ್ಸ್ ಇರುವಂಥದ್ದು ಯಾವುದು ತೊಗೊಳ್ಬಾರ್ದು. ಓಕೆ, ಊಟ ಟೈಮ್ ಟು ಟೈಮ್ ಕರೆಕ್ಟಾಗಿ ಮಾಡಬೇಕು. ಇನ್ನೊಂದು, ನಮ್ಮ ಮೈಂಡನ್ನು ನಾವು ಕೆಲವೊಂದು ರಿಲ್ಯಾಕ್ಸೇಷನ್ ಟೈಮಿಂಗ್ ಅಂತ ಇರುತ್ತೆ, ಅದನ್ನು ಆ ಟೈಮಲ್ಲಿ ಯು ಶುಡ್ ಸ್ವಿಚ್ ಆಫ್ ಆಲ್ ಮೀಡಿಯಾ. ಆರಾಮಾಗಿ ಕೂತ್ಕೊಂಡು ಐದರ್ ಮೆಡಿಟೇಷನ್, ಮಾರ್ನಿಂಗ್ ಒಂದು ರೂಟೀನ್ ಫಿಕ್ಸ್ ಮಾಡಬೇಕು. ಧ್ಯಾನ ಮಾಡೋದು, ಯೋಗ, ಮೆಡಿಟೇಷನ್, ರನ್ನಿಂಗ್, ಜಾಗಿಂಗ್, ಎನಿಥಿಂಗ್ ಇಸ್ ಓಕೆ. ಒಂದಿಸ್ ಟೈಮ್ ಯು ಶುಡ್ ಗಿವ್ ಫಾರ್ ಯೋರ್ ಸೆಲ್ಫ್. ಅದಾದಮೇಲೆ ನಾವು ಕೆಲಸಕ್ಕೆ ಹೋಗ್ತೀವಿ, ಯು ಕಾಂಟ್ ಹೆಲ್ಪ್, ಕೆಲಸ ಮಾಡಲೇಬೇಕು. ವಾಪಸ್ ಮನೆಗೆ ಬಂದ ಮೇಲೆ ರಿಲ್ಯಾಕ್ಸೇಷನ್ ಇಸ್ ನಾಟ್ ಯೂಸಿಂಗ್ ಫೋನ್. ನಾವು ಆರಾಮ್ ಕೂತ್ಕೊಂಡು ಫೋನ್ ನೋಡ್ತೀವಿ, ದಟ್ ಇಸ್ ನಾಟ್ ರಿಲ್ಯಾಕ್ಸೇಷನ್. ಓಕೆ, ಯು ಶುಡ್ ಸ್ಪೆಂಡ್ ಟೈಮ್ ವಿತ್ ಫ್ಯಾಮಿಲಿ. ಇಂಟ್ರಾಕ್ಷನ್, ಫ್ರೆಂಡ್ಸ್ ಜೊತೆ ಫಿಸಿಕಲಿ ಮೀಟ್ ಆಗೋದು, ಬೇರೆ ಜನರ ಹತ್ರ ಫಿಸಿಕಲಿ ಮೀಟ್ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಆಲ್ ದಿಸ್ ಸೋಷಿಯಲ್ ಆ್ಯಕ್ಟಿವಿಟೀಸ್ ವೆರಿ ಇಂಪಾರ್ಟೆಂಟ್. ರೀಡಿಂಗ್, ಓಕೆ, ರೀಡಿಂಗ್ ಫ್ರಮ್ ಅ ಬುಕ್, ನಾಟ್ ಫ್ರಮ್ ಅ ಡಿಜಿಟಲ್ ಮೀಡಿಯಾ, ಫ್ರಮ್ ಅ ಬುಕ್ ಈಸ್ ಪ್ರಿಫರಬಲ್. ಓಕೆ, ದ್ಯಾಟ್ ವಿಲ್ ಕೀಪ್ ಯುವರ್ ಮೈಂಡ್ ಆ್ಯಕ್ಟಿವ್, ದ್ಯಾಟ್ ವಿಲ್ ಇಂಪ್ರೂವ್ ದ ಕ್ವಾಲಿಟಿ ಆಫ್ ಯುವರ್ ಸ್ಲೀಪ್. ಓಕೆ, ಇನ್ನೊಂದು, ನಾವು ಸೀನಿಯರ್ ಸಿಟಿಸನ್ಸ್ಗೆಲ್ಲ ಯೂಶಲಿ ಏನು ಹೇಳ್ತೀವಿ ಅಂದರೆ, ಕೆಲವೊಬ್ಬರಿಗೆ ಕ್ರಾಸ್ವರ್ಡ್ ಮಾಡೋ ಅಭ್ಯಾಸ ಇರುತ್ತೆ. ಓಕೆ, ಸೊ ಅದನ್ನು ಕಂಟಿನ್ಯೂ ಮಾಡಿ. ಸುಡೋಕೋ ಮಾಡೋ ಅಭ್ಯಾಸ ಇರುತ್ತೆ, ಕಂಟಿನ್ಯೂ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ತಾಯಿಯವರು ರಂಗೋಲಿ ಡ್ರಾ ಮಾಡ್ತಿರ್ತಾರೆ ಡೈರಿಯಲ್ಲಿ. ದಟ್ ಈಸ್ ಅ ವೆರಿ ಗುಡ್ ಆ್ಯಕ್ಟಿವಿಟಿ ಟು ಕೀಪ್ ದರ್ ಬ್ರೈನ್ ಆ್ಯಕ್ಟಿವ್. ಓಕೆ, ಒಂದು ಡಿಸೈನ್ ಮಾಡೋದಕ್ಕೆ ಯುವರ್ ಬ್ರೈನ್ ಹ್ಯಾಸ್ ಟು ಲರ್ನ್ ಅಲ್ಲ. ಸೊ ನಾವು ಕಲಿಯೋದನ್ನು ಯು ಶುಡ್ ನಾಟ್ ಸ್ಟಾಪ್, ಯು ಶುಡ್ ನೆವರ್ ಸ್ಟಾಪ್ ಲರ್ನಿಂಗ್. ಯು ಡೋಂಟ್ ಯೂಸ್ ಇಟ್, ಯು ಲೂಸ್ ಇಟ್. ಓಕೆ, ಬ್ರೈನು ಅದೇ ಥರ. ಓಕೆ, ನಮ್ಮದು ರಿಟೈರ್ಮೆಂಟ್ ಮೈಂಡ್ ಸೆಟ್ ಬಂದುಬಿಡುತ್ತೆ ಆಫ್ಟರ್ ದ ಏಜ್ ಆಫ್ 65, 70. ಓಕೆ, ಸೊಸೆ ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ, ಏನೆಲ್ಲ ಒಂದು ಕಡೆ ಕೂತ್ಕೊಂಡು ಟಿ ವಿ ನೋಡೋದು ಮುಗೀತು. ಆ ಥರ ಇರಬಾರ್ದು. ಫಿಸಿಕಲಿ ಶುಡ್ ಬಿ ಆ್ಯಕ್ಟಿವ್. ಹೊಸ ಆ್ಯಕ್ಟಿವಿಟೀಸ್ ಕಲಿಬೇಕು. ಈಗ ಎಷ್ಟೊಂದು ಗ್ರೂಪ್ಸ್ ಇರುತ್ತೆ. ಓಕೆ, ಎಕ್ಸಸೈಸ್ ಇರುತ್ತೆ, ಹೊಸ ಎಕ್ಸಸೈಸು, ವಾಕಿಂಗು, ಜಾಗಿಂಗು. ಅದು ಬಿಟ್ಟು ಮೆಂಟಲಿ ಸ್ಟಿಮ್ಯುಲೇಟ್ ಆಗುವಂಥದ್ದು ಮಾಡ್ತಾ ಇರಬೇಕು. ಹೀಗೆಲ್ಲ ಮಾಡಿದ್ರೆ ಯು ವಿಲ್ ಬಿ ಆ್ಯಕ್ಟಿವ್ ಆಸ್ ಲಾಂಗ್ ಆಸ್ ಯುವರ್ ಲೈಫ್. ಓಕೆ, ನಿಮ್ಮ ಲಾಂಜಿವಿಟಿ ಇಂಪ್ರೂವ್ ಆಗದೇ ಇದ್ರೂ ಕೂಡ ಯುವರ್ ಕ್ವಾಲಿಟಿ ಆಫ್ ಲೈಫ್ ತುಂಬಾ ಇಂಪ್ರೂವ್ ಆಗುತ್ತೆ. ಓಕೆ. ಸೊ ಮಾತಾಡ್ತಾ ಹೇಳಿದ್ರಿ ಡಾಕ್ಟರ್, ಸ್ವೀಟ್ ಅನ್ನ ಅವಾಯ್ಡ್ ಮಾಡಬೇಕು, ಸಕ್ಕರೆ ಅಂಶವನ್ನ ಅವಾಯ್ಡ್ ಮಾಡಬೇಕು ಅಂತ. ಸೊ ಯಾಕೆ ಅಂತ?
ಅಲ್ಲ ಈಗ ಸ್ವೀಟ್ಸ್ ಅನ್ನೋದು ಒಂದು ಅಫ್ಕೋರ್ಸ್ ರಿಸ್ಕ್ ಆಫ್ ಡಯಾಬಿಟೀಸ್. ಹೌದು ಬಟ್ ಪರ್ಟಿಕ್ಯುಲರ್ಲಿ ಬ್ರೈನ್ ಅಂತ ಬಂದಾಗ, ಆಕ್ಟಿವ್ನೆಸ್ ಅಂತ ಬಂದಾಗ ಅದು ಹಿಂಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಶುಗರ್ ಕಂಟೆಂಟ್ ಏನಾದ್ರು ಅಂತ? ಹಾಗಂತ ಅಲ್ಲ. ಒಂದು ಶುಗರ್ ರಶ್ ಅಂತ ಇರುತ್ತೆ. ಒಂದು ಸ್ವೀಟ್ ತಗೊಂತೀವಿ, ಸಡನ್ಲಿ ಅದು ನೆತ್ತಿಗೆ ಏರ್ದಂಗೆ ಆಗುತ್ತೆ, ವಿಲ್ ಬಿ ವೆರಿ ಆಕ್ಟಿವ್, ದೆನ್ ಅಗೇನ್ ವಿಲ್ ಬಿ ವೆರಿ ಡಲ್. ಓಕೆ, ಬೇಸಿಕಲಿ ಯುವರ್ ಬಾಡಿ ಡಸಂಟ್ ರಿಕ್ವೈರ್ ಸಚ್ ಹೈ ಲೆವೆಲ್ಸ್ ಆಫ್ ಶುಗರ್ಸ್. ಆ ಸ್ಪರ್ಟ್ ಇರಬಾರ್ದು. ತುಂಬಾನೇ ಕಾನ್ಸ್ಟೆಂಟ್ಲಿ ಹೈ ಇದ್ರೆ ಅಫ್ಕೋರ್ಸ್ ಯುವರ್ ಬ್ಲಡ್ ಶುಗರ್ ಲೆವೆಲ್ಸ್ ವಿಲ್ ರೈಸ್ ಅಂಡ್ ಇಟ್ ಲೀಡ್ ಟು ಆಲ್ ದೋಸ್ ಕಾಂಪ್ಲಿಕೇಶನ್ಸ್. ಸೊ ಇನ್ ಜನರಲ್ ನಾಟ್ ಜಸ್ಟ್ ಶುಗರ್, ಬೀಟ್ ಫ್ಯಾಟ್, ಎವ್ರಿಥಿಂಗ್ ಶುಡ್ ಬಿ ಇನ್ ಮಾಡರೇಷನ್. ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಹೆಡ್ಏಕ್ ಬರುತ್ತೆ, ನಾರ್ಮಲ್ ಹೆಡ್ಏಕ್ ಅಂತ ಹೇಳಿದ್ರೆ ಏನು, ಸೈನಸಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅಥವಾ ಮೈಗ್ರೇನಲ್ಲಿ ಯಾವ ರೀತಿಯಾಗಿ ಬರುತ್ತೆ, ಯಾವಾಗ ಅದು ನಮಗೆ ಒಂದು ಅಲ್ರಾಮ್ ಅಥವಾ ಒಂದು ರೆಡ್ ಫ್ಲ್ಯಾಗ್ ಅನ್ನೋ ಥರ ಆಗುತ್ತೆ, ಬ್ರೈನ್ ಹೆಲ್ತ್ನ ಬಗ್ಗೆ ಮಕ್ಕಳನ್ನ ಯಾವ ರೀತಿಯಾಗಿ ಪೋಷಕರು ನೋಡ್ಕೋಬೇಕು, ಡೈಲಿ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಲೆನೋವಿನ ಬಗ್ಗೆ ಅಥವಾ ತಲೆನೋವಿನಲ್ಲಿ ಯಾವೆಲ್ಲ ವಿಧಗಳಿದ್ದಾವೆ, ಸೊ ಯಾವಾಗ ನಾವು ವರಿ ಮಾಡಬೇಕು, ಯಾವಾಗ ಹೆಚ್ಚು ತಲೆ ಕೆಡಿಸ್ಕೋಬಾರ್ದು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.